ಮಾರ್ನಿಂಗ್ ಎಲ್ರಿಗೂ. ಸೊ ಜಿ ಪಿ ಎಸ್ ಟಿ ಆರ್ ಎಲ್ಲಿಗೆ ಹಾಕಬೇಕು ಸರ್, ನಮ್ಮದು ಇಂಥ ಕ್ಯಾಸ್ಟ್ ಇದೆ, ಎಷ್ಟು ಪೋಸ್ಟ್ ಇದೆ ಸರ್, ನಾನು ಎಲ್ಲಿಗೆ ಹಾಕಬೇಕು ಅಂತ ಎಲ್ಲರೂ ಕೇಳ್ತಾ ಇದ್ರಿ. ಸೊ ಇವಾಗಲೇ ನನಗೆ ಮೆಸೇಜ್ ಮಾಡಿ ಕೂಡ ತುಂಬ ಜನ ಕೇಳ್ತಾ ಇದ್ರಿ. ಎಚ್ ಎಸ್ ಟಿ ಆರ್ ನಾನು ಈಗಾಗಲೇ ಮಾಡಿದ್ದೀನಿ, ವಿಡಿಯೋನ ನೋಡ್ಕೊಂಬನ್ನಿ, ಯಾರು ಎಚ್ ಎಸ್ ಟಿ ಆರ್ಗೆ ಎಲಿಜಿಬಲ್ ಇದ್ದೀರಾ. ಸೊ ಇವಾಗ ಜಿ ಪಿ ಎಸ್ ಟಿ ಆರ್ಗೆ ಟೈಮ್ ವೇಸ್ಟ್ ಮಾಡದೆ ಹೋಗೋಣ. ಸೊ ಈಗ ಒಂದು ತೊಗೊಂಡಿದ್ದೀನಿ ನಾನು, ಯಾವುದು ಒಂದು ಹಾವೇರಿ ಜಿಲ್ಲೆನ ತೊಗೊಂಡಿದ್ದೀನಿ ಜಿ ಪಿ ಎಸ್ ಟಿ ಆರಲ್ಲಿ. ಸೊ ನಾನು ಆಲ್ಮೋಸ್ಟ್ ಆಲ್ ಎಲ್ಲ ಡಿಸ್ಟಿಕ್ದು ಕವರ್ ಮಾಡೋಕ್ಕೆ ಸಾಧ್ಯ ಮಾಡ್ತೀನಿ. ಅಕಸ್ಮಾತ್ ಆಗಲಿಲ್ಲ ಅಂದರೆ ನಾನೇನು ಹೇಳಿರ್ತೇನಲ್ಲ ಅದೇ ರೀತಿ ಉಳಿದಿದ್ದ ಡಿವಿಷನಲ್ಲಿ ಉಳಿದಿದ್ದ ಡಿಸ್ಟಿಕಲ್ಲಿ ಲೆಕ್ಕ ಹಾಕ್ಕೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಈಗ ಡೈರೆಕ್ಟ್ ಸಬ್ಜೆಕ್ಟಿಗೆ ಹೋಗೋಣ. ಏನಪ್ಪ, ಜಿ ಪಿ ಟಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಕನ್ನಡ ಭಾಷೆಯಲ್ಲಿ ಒಂದು ಸಾರಿ ಕ್ಲಿಯರಾಗಿ ಹೇಳ್ಬಿಡ್ತೀನಿ, ಬೇರೆ ಡಿಸ್ಟ್ರಿಕ್ಟ್ ಹೇಳೋಕ್ಕಿಂತ ಮುಂಚಿತವಾಗಿ. ಕನ್ನಡ ಭಾಷೆಗೆ ನೀವು 3 ಇಯರ್ಸಲ್ಲಿ ಆಪ್ಷನ್ ಕನ್ನಡ ತೊಗೊಂಡಿರಬೇಕು. ಸೊ ಇದು ಹಾವೇರಿಯಲ್ಲಿ 77 ಪೋಸ್ಟ್ ಇದೆ. ಅದಾದ ನಂತರ ಜಿ ಪಿ ಟಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಇಂಗ್ಲೀಷ್ ಮೀಡಿಯಮ್ ಅಂದರೆ ಇಂಗ್ಲೀಷ್ ಭಾಷೆ ಇಂಗ್ಲೀಷ್ ಆಪ್ಷನಲ್ ಇಂಗ್ಲೀಷ್ ಇದ್ದರೆ 6 ಪೋಸ್ಟ್ ಇದೆ. ಆಮೇಲೆ ಗಣಿತ ಮತ್ತು ವಿಜ್ಞಾನ 72 ಪೋಸ್ಟ್ ಇದೆ. ಅದಾದ ನಂತರ ಜಿ ಪಿ ಟಿ ಪದವೀಧರ ಪ್ರಾಥಮಿಕ ಶಿಕ್ಷಣ ಜೀವ ವಿಜ್ಞಾನ, ಇದು ಯಾವುದು ಬರುತ್ತಪ್ಪ, ಇದು ಪಿ ಸಿ ಎಮ್ ಮೆಥಡ್ ಅವ್ರದ್ದು. ಅದಾದ ನಂತರ ನಮ್ಮ ಸಿ ಬಿ ಜೆಡ್ ಈ ಥರ ಇರುತ್ತೆ, ಇದನ್ನು ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಬರೋಣ. ಅದಾದ ನಂತರ ಜೀವ ವಿಜ್ಞಾನ, ಸಮಾಜ ವಿಜ್ಞಾನ 60 ಪೋಸ್ಟ್ ಇದೆ. ಗಣಕ ವಿಜ್ಞಾನ 8 ಪೋಸ್ಟ್ ಇದೆ. ಟೋಟಲು 235 ಪೋಸ್ಟ್ ಇದೆ. ಸೊ ಈಗ ನಾನು ನಿಮ್ಮ ಕ್ಯಾಸ್ಟ್ ಬೇಸಿಸ್ ಮೇಲೆ ಡಿವೈಡ್ ಮಾಡೋಕ್ಕೆ ಹೋಗ್ತೀನಿ. ಬಿಫೋರ್ ದಟ್ ಏನಂದರೆ, ನೀವು ಎಕ್ಸಾಂಪಲ್ ಅಪ್ಪ ಕನ್ನಡ ಭಾಷೆಯವರಾಗಿದ್ದರೆ ಒಂದು ಪೇಜಲ್ಲಿ ಕನ್ನಡ ಭಾಷೆ ಅಂತ ಹಾಕ್ಕೊಳ್ಳಿ, ಡಿಸ್ಟಿಕ್ ಹಾಕ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಒಂದು ಪೇಜಲ್ಲಿ ಕನ್ನಡ ಭಾಷೆ ಆಗಿದ್ದರೆ ಡಿಸ್ಟಿಕ್ ಹಾಕ್ಕೊಳ್ಳಿ. ಅಥವಾ ಸರ್ ಕನ್ನಡ ಸೋಷಿಯಲ್ ಎರಡೂ ಬರುತ್ತೆ ಸರ್ ನನಗೆ ಅಂದರೆ 2 ಪೇಜ್ ತಗೊಳ್ಳಿ. ಒಂದು ಪೇಜ್ ಕನ್ನಡ ಮಾಡ್ಕೊಳ್ಳಿ, ಒಂದು ಪೇಜ್ ಇಂಗ್ಲೀಷ್ ಮಾಡ್ಕೊಳ್ಳಿ. ಯಾಕೆ ಒಂದು ಪೇಜ್ ಸೋಷಿಯಲ್ ಸೈನ್ಸ್ ಮಾಡ್ಕೊಳ್ಳಿ? ಯಾಕೆ ಹೇಳ್ತಿದ್ದೀನಿ ಅಂದರೆ, ಬೇರೆ ಬೇರೆ ಡಿಸ್ಟ್ರಿಕ್ಗಳಿದಾಗ ಕನ್ಫ್ಯೂಷನ್ ಆಗುತ್ತೆ. ನೀವು ನೋಟ್ ಮಾಡ್ಕೊತ ಹೋಗಿ ಲಾಸ್ಟ್ಗೆ ಎಲ್ಲಿ ಹಾಕ್ಬೇಕಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ, ಬೇಸ್ಡ್ ಆನ್ ಯುವರ್ ಕ್ಯಾಸ್ಟ್. ಸೊ ಅದಾಂತರ ಏಜ್ ಲಿಮಿಟ್ ನೋಡ್ಕೊಂಬಿಡಿ. SC ST ಅವ್ರಿಗೆಲ್ಲರಿಗೂ 45 ಇದೆ, 2A 3B 43 ಇದೆ, ಸಾಮಾನ್ಯ 40 ಇದೆ. ಸೊ ಇವಾಗ ನಾವು ಫಸ್ಟ್ ಆಫ್ ಆಲ್ ಏನಂದರೆ, ನಿಮ್ಗೆಲ್ರಿಗೂ ಹೇಳ್ತೀನಿ, ಜಿ ಎಮ್ಗೆ ಏನಿದೆ, ಜಿ ಎಮ್ಗೆ ಎಲ್ಲರೂ ಎಲಿಜಿಬಲ್ ಇರ್ತೀರ, ಯಾರು ಮಾರ್ಕ್ಸ್ ಜಾಸ್ತಿ ತೆಗಿತೀರ. ಸೊ ಎಲ್ಲರೂ ಎಲಿಜಿಬಲ್ ಟು ಜಿ ಎಮ್ಗೆ ವೆರಿ ಇಂಪಾರ್ಟೆಂಟು. ಸೊ ನಾನು ಆವಾಗ ಹೇಳಿದೆ, ಜಿ ಎಮ್ ಕ್ಯಾಂಡಿಡೇಟ್ಗೆ ಎಲ್ಲರೂ ಎಲಿಜಿಬಲ್ ಇರ್ತೀರ. ನೀವು ಜಾಸ್ತಿ ಮಾರ್ಕ್ಸ್ ತೆಗೆದರೆ ಯುವರ್ ಕಮ್ಸ್ ಅಂಡರ್ ಜಿ ಎಮ್ಮಲ್ಲಿ. ಅದಾದ ನಂತರ ಕಡಿಮೆ ತೆಗೆದ್ರೆ ನಿಮ್ಮದು ಹಾರಿಜೆಂಟಲು ವರ್ಟಿಕಲ್ ರಿಸರ್ವೇಷನ್. ನೋಡ್ರಪ್ಪ ಕರೆಕ್ಟಾಗಿ ಹೇಳ್ಬಿಡ್ತೀನಿ, ಇದು ವರ್ಟಿಕಲ್ ರಿಸರ್ವೇಷನ್, ಅರ್ಥ ಆಯ್ತಾ? ಬೇಸ್ಡ್ ಆನ್ ಯುವರ್ ಕ್ಯಾಸ್ಟ್ ಕೊಡ್ತಾರೆ. ಸೊ ಏನು ಹೇಳಿ, ಬೇಸ್ಡ್ ಆನ್ ಯುವರ್ ಕ್ಯಾಸ್ಟ್ ಕೊಡ್ತಾರೆ. ಅದಾದ ನಂತರ ಹಾರಿಜೆಂಟಲ್ ರಿಸರ್ವೇಷನ್ ಅಂತ ಕರೀತಾರೆ. ಏನಿಲ್ಲ, ಇದು ಮಾಡ್ಕೊಂಡಿರೋದು ಇದು ಆರ್ಟಿಕಲ್ ಇದೆ, ಇದು ವರ್ಟಿಕಲ್ ಇದೆಯಲ್ಲ, ಹಿಂಗೆ ಲಂಬವಾಗಿದೆಯಲ್ಲ, ಹಾಗಾಗಿ ಇಟ್ಕೊಂಡಿದ್ದಾರೆ ಅಷ್ಟೇ, ಅದು ಏನಿಲ್ಲ. ಆಮೇಲೆ ಇಲ್ಲಿ ನೋಡಿ, ಇದೇನಿದೆಯಲ್ಲ ಹಾರಿಜೆಂಟಲ್, ಮಹಿಳೆಯರು, ಗ್ರಾಮೀಣ, ಮಾಜಿ ಸೈನಿಕ, ಕನ್ನಡ ಮಾಧ್ಯಮ, ಯೋಜನೆ ನಿರಸಿತರು, PDP ಕಂಡ್ರೋದು, ಅಂಗವಿಕಲ. ಅದಾದ ನಂತರ ತೃತೀಯ ಏನು ಟ್ರಾನ್ಸ್ಜೆಂಡರ್ಸ್ ಇದ್ದರೆ ಒಟ್ಟು 77 ಪೋಸ್ಟ್ ಇದೆ. ಯಾವ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ? ಕನ್ನಡ ಭಾಷೆಯವರೇ ನೀವು ನೋಟ್ ಮಾಡ್ಕೊಳ್ಳಿ, ಅರ್ಥ ಆಗ್ತಿದೆಯಾ? ಕನ್ನಡ ಭಾಷೆಯವ್ರು ನೋಟ್ ಮಾಡ್ಕೊಳ್ಳಿ. ನಾನು ಏನು ಹೇಳ್ತೇನೆಲ್ಲ ನೆಕ್ಸ್ಟು ಡಿಸ್ಟಿಕಲ್ಲಿ ನಾನು ಹೇಳಬೇಕಾದ್ರೆ ಅಲ್ಲಿನೂ ಕೂಡ ನೋಟ್ ಮಾಡ್ಕೋಬೇಕಾಗುತ್ತೆ ಕನ್ನಡದವರು. ನನ್ನ ಸಮಯ ತುಂಬ ಕಡಿಮೆ ಇದೆ, ಸೊ ದಟ್ ನಿಮ್ಮ ಸಮಯ ಇಂಪಾರ್ಟೆಂಟು. ನಾನು ನೆಕ್ಸ್ಟ್ ಹೋಗ್ತೀನಿ. ನೋಡಿ, ಇಲ್ಲೇನಾಗಿದೆ ಅಂದರೆ, ಸಾಮಾನ್ಯ 5 ಪೋಸ್ಟ್ ಇದೆ. ಇಲ್ಲಿ ಸಾಮಾನ್ಯ 5 ಪೋಸ್ಟ್ ಇದೆ. ಜೊತೆಗೆ ಮಹಿಳೆಯರು, ಲೇಡೀಸ್ ಯಾರಿದ್ದೀರಾ ನೋಡಿ, ಹಾವೇರಿಯಲ್ಲಿ 13 ಪೋಸ್ಟ್ ಇದೆ. ನಿಮಗೆ 13 ಪೋಸ್ಟು ಹಾಕ್ಬೋದು. ಗ್ರಾಮೀಣ 10 ಪೋಸ್ಟ್ ಇದೆ. ಮಾಜಿ ಸೈನಿಕರೇ 3 ಪೋಸ್ಟ್ ಇದೆ, ನೀವು ಅಪ್ಲೈ ಮಾಡ್ಬೋದು. ಸರ್ ನೀವೇನಾದರೂ ಹಾವೇರಿ ಆಜುಬಾಜು ಡಿಸ್ಟಿಕ್ನವರಾಗಿದ್ದರೆ ಹಾವೇರಿ ಅವರು ಅಪ್ಲೈ ಮಾಡಿ, ನೀವು ಬೇರೆ ಎಲ್ಲೂ ಬೇಡ, ಇಲ್ಲಿ ಅಪ್ಲೈ ಮಾಡಿ ಆಗಿತ್ತು ಅಂದರೆ ಬೇಡ. ಕನ್ನಡ ಮಾಧ್ಯಮ 2 ಪೋಸ್ಟ್ ಇದೆ. ಯೋಜನೆ ನಿಶ್ಚಿತರ PDP ಅಪ್ಲೈ ಮಾಡ್ಬೋದು. ಅಂಗವಿಕಲರು ಐಮ್ ಶೂರ್ ಅಪ್ಲೈ ಮಾಡ್ಬೋದು. ಜೊತೆಗೆ ತೃತೀಯ ಲಿಂಗಿದವರು ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಹಾವೇರಿಯಲ್ಲಿ ಪರಿಶಿಷ್ಟ ಜಾತಿಗೆ 1 ಪೋಸ್ಟ್ ಇಲ್ಲ, ಸೊ ನೀವು ಅವಾಯ್ಡ್ ಮಾಡಿ. ಪರಿಶಿಷ್ಟ ಜಾತಿಗೆ ಒಂದೇ ನಿಮಿಷ, ಸರಿ, ಇಲ್ಲಿ ಕೆಳಗಡೆ ಕೊಟ್ಟಿದ್ದೆ ನಾನು. ಈಗ ಒಳ ಮೀಸಲಾತಿ ಜಾರಿ ಆಯ್ತಲ್ಲ, ABC, ಪರಿಶಿಷ್ಟ ಜಾತಿ ABC ಕೊಟ್ಟಿದ್ದೆ ನೋಡಿ. ಇಲ್ಲಿ 1 ಪೋಸ್ಟ್ ಇದೆ. ಯಾವುದರಲ್ಲಿ ಇತರೆ GMಲ್ಲಿ 1 ಪೋಸ್ಟ್, ಪರಿಶಿಷ್ಟ ಜಾತಿಯಲ್ಲಿ 1 ಪೋಸ್ಟ್ ಇದೆ, ಮಹಿಳೆಯರಿಗೆ 1 ಇದೆ. ಅದಾದ ನಂತರ ಗ್ರಾಮೀಣದಲ್ಲಿ ಕೂಡ
ಒಂದು ಪೋಸ್ಟ್ ಇದೆ. ಅದಾದ ನಂತರ ಮಾಜಿ ಸೈನಿಕರು, ಪರಿಶಿಷ್ಟ ಜಾತಿ ಮಾಜಿ ಸೈನಿಕರು ಇದರಲ್ಲಿ ಇಲ್ಲ. ಸೊ ನಿಮಗೆ ಬೇರೆ ಎಲ್ಲಾದರೂ ಬೇರೆ ಡಿವಿಷನಲ್ಲಿ ಏನಾದರೂ ಇದ್ದರೆ ನೀವು ಅಲ್ಲಿ ಟ್ರೈ ಮಾಡಿ. ಕನ್ನಡ ಮಾಧ್ಯಮ ಪರಿಶಿಷ್ಟ ಜಾತಿಯಲ್ಲಿಲ್ಲ ನೋಡ್ಕೊಂಬಿಡಿ. ಅಂಗವಿಕಲ ಇಲ್ಲಿ ಬಂತು ತಡ್ರಿ ಒಂದೇ ನಿಮಿಷ. ಇವರೇನಿದಿರಲ್ಲ, ನೀವು SC ABC ಆಗಿದ್ದುಕೊಂಡು ಅಂಗವಿಕಲರಿದ್ದರೆ, ಹಾವೇರಿಯವರಿದ್ದರೆ ಪ್ರಾಮಿಸ್ ನೀವು ಹಾವೇರಿನ ಹಾಕಿ ಬೇರೆ ಎಲ್ಲಿ ಹೋಗಬೇಡಿ. ಯಾಕೆ ಅಂದರೆ ಇಲ್ಲಿ ನಿಮಗೆ 2 ಪೋಸ್ಟ್ ಅಂಗವಿಕಲ ಕ್ಲೈಮ್ ಆಗುತ್ತೆ. ಇಲ್ಲಿ 1 2 3 ನಿಮ್ಮ ಕ್ಯಾಸ್ಟಲ್ಲಿ ಒಂದೊಂದು ಪೋಸ್ಟ್ ಇದೆ. ಒಳ ಮೀಸಲಾತಿಯಲ್ಲಿ ಒಂದೊಂದು ಪೋಸ್ಟ್ ಇದೆ. ಸೊ ದಟ್ ನೀವು ಇಲ್ಲೇ ಮಾಡಿ, ಇಲ್ಲೇ ಅಪ್ಲೈ ಮಾಡಿ. ಅರ್ಥ ಆಯ್ತು ಅನ್ಕೊತೀನಿ. ನೋಟಲ್ಲಿ ಮಾಡ್ಕೊಳ್ಳಿ. ನೀವು ಮಹಿಳೆಯರಾಗಿದ್ದರೆ ಸಾಮಾನ್ಯ ಪ್ಲಸ್ ಮಹಿಳೆ ನೋಟ್ ಮಾಡ್ಕೊಳ್ಳಿ. ನೀವು ಗ್ರಾಮೀಣ ಆಗಿದ್ದರೆ ಸಾಮಾನ್ಯ ಪ್ಲಸ್ ಮಹಿಳೆ ಪ್ಲಸ್ ಗ್ರಾಮೀಣ ನೋಟ್ ಮಾಡ್ಕೊಳ್ಳಿ. ಮಾಜಿ ಸೈನಿಕರಾಗಿದ್ದರೆ ನೀವು ನಿಮಗೆ ಯಾವ್ಯಾವ ರಿಸರ್ವೇಷನ್ ಕ್ಲೈಮ್ ಆಗ್ತಾವಲ್ಲ ಅಲ್ಲೆಲ್ಲ ನೋಟ್ ಮಾಡ್ಕೊಳ್ಳಿ. ನಾನು ಹೇಳ್ಕೊಂತ ಹೋಗಿದ್ದೆ. ಈಗ ತುಂಬ ಹೇಳ್ತಿರ್ತಾರೆ, ನಿಮಗೆ ಕನ್ಫ್ಯೂಷನ್ಸ್ ಆಗಿಬಿಡುತ್ತೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಪರಿಶಿಷ್ಟ ಪಂಗಡ ಅಪ್ಲೈ ಮಾಡ್ಬೋದಪ್ಪ ನಿಮಗೆ. ನೋಡಿ, ಇಲ್ಲಿ ಪರಿಶಿಷ್ಟ ಪಂಗಡ ಮಹಿಳೆಯರು ನಿಮಗಿದೆ. ಆಮೇಲೆ GM ಒಂದಿದೆ ಪೋಸ್ಟು. ಗ್ರಾಮೀಣ ಇದು ಒಂದು ಪೋಸ್ಟ್ ಇದೆ. ಸೊ ನೀವು ಗ್ರಾಮೀಣ ಮೀಡಿಯಮ್ ಯಾರಿದ್ದೀರಾ ನೀವು ಅಪ್ಲೈ ಮಾಡ್ಬೋದು. ಪ್ರವರ್ಗ 1 ಎಲ್ಲ ಕಡೆ ಕಡಿಮೆ ಪೋಸ್ಟ್ ತಗೊಂಡ್ರೆ ಅಪ್ಲೈ ಮಾಡಿರಿ. ಇಲ್ಲಿ 3 ಒಂದೊಂದು ಪೋಸ್ಟ್ ಇದೆ ಎಲ್ಲ ಕಡೆ. GM ಒಂದು ಪೋಸ್ಟ್ ಇದೆ, ಮಹಿಳೆಯರಿಗೆ ಒಂದು ಪೋಸ್ಟ್ ಇದೆ. ಗ್ರಾಮೀಣ ಮಧ್ಯಮ ಎಲ್ರಿಗೂ ಅಪ್ಲೈ ಆಗುತ್ತೆ, ರೆಸ್ಪೆಕ್ಟಿವ್ ಆಫ್ ದ ಕ್ಯಾಸ್ಟ್ ಆ್ಯಂಡ್ ಜೆಂಡರ್ ಇಫ್ ಯು ಕಮ್ ಅಕ್ರಾಸ್ ಗ್ರಾಮೀಣ. ಅದಾದ ನಂತರ 2A 2 ಪೋಸ್ಟ್ ಇದೆ GM ಅಲ್ಲಿ, 2A GM ಅಲ್ಲಿ. ಅದಾದ ನಂತರ 5. ಸೊ ಎಕ್ಸಾಂಪಲ್ ನೋಡ್ಕೊಳ್ಳಿ. 2Aದಲ್ಲಿ ನಿಮಗೆ 2 ಪೋಸ್ಟ್ ಇದೆ, ಜೊತೆಗೆ 5 ಪೋಸ್ಟು ಈ ಥರ 5 2 7 ಪೋಸ್ಟ್ ಆಗುತ್ತೆ. ಈ ಥರ ಲೆಕ್ಕ ಹಾಕಬೇಕು. ಆಮೇಲೆ ಮಹಿಳೆಯರು 5 ಪೋಸ್ಟ್ ಇದೆ ನೋಡ್ರಮ್ಮ. 2A ವುಮೆನ್ ಯಾರಿದ್ದೀರಾ 5 ಪೋಸ್ಟ್ ಇದೆ. ಅದಾದ ನಂತರ 2A ಗ್ರಾಮೀಣ ಯಾರಿದ್ದೀರಾ 3 ಪೋಸ್ಟ್ ಇದೆ. ಮಾಜಿ ಸೈನಿಕರು 2A ಮಾಜಿ ಸೈನಿಕರು ನೀವು 2A ಆಗಿದ್ದರೆ, ಮಾಜಿ ಸೈನಿಕರೇ ನೀವು ಯಾರಿದ್ದೀರಾ 2A ಆಗಿದ್ದರೆ ನೀವು ಹಾವೇರಿನೇ ಹಾಕಿ. ಅರ್ಥ ಆಗ್ತಿದೆಯಾ? ಹಾವೇರಿನೇ ಹಾಕಿ ಸರ್ ನೀವು. ಯಾಕಂದರೆ ಯಾಕೆ ಹೇಳ್ತಿದ್ದೀನಿ ಸರ್ ಅಂದರೆ, ಇಲ್ಲಿ ನೋಡಿ ಒಂದು ಪೋಸ್ಟ್ ಇದೆ ನಿಮಗೆ. ಅದಾದ ನಂತರ ಅಂಗವಿಕಲರು 2A ಯಾರಿದ್ದೀರಾ, ಹಾವೇರಿಯವರು ಅಂಗವಿಕಲರು 2A ಇದ್ದರೆ ನೀವು ಹಾವೇರಿಯಲ್ಲಿ ಹಾಕಿರಿ. ಅಕ್ಕಪಕ್ಕ ಎಲ್ಲ ಬೇಡ, ಇಲ್ಲೇ ನಿಮ್ಮಲ್ಲೇ ಪೋಸ್ಟ್ ಕೊಟ್ಟವ್ರೆ. ಅದಾದ ನಂತರ 2B ಅವರು ನಿಮಗೆ ಒಂದೊಂದು ಪೋಸ್ಟ್ ಇದೆ. ಮಹಿಳೆಯರು ಯಾರಿದ್ದೀರಾ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು, ಮಾಡ್ಕೊಳ್ಳಿ. 3Aದವರು ಅಪ್ಲೈ ಮಾಡ್ಬೋದು, ಒಂದು ಪೋಸ್ಟ್ ಇದೆ. 3B ಅವರು ಒಂದೊಂದು ಪೋಸ್ಟ್ ಇದೆ, ಅಪ್ಲೈ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಟೋಟಲು ನಿಮಗೆ ಒಂದು ಐಡಿಯಾ ಬಂತೀಗ. ಯಾರ್ದು ಕನ್ನಡ ಭಾಷೆ ಮುಗೀತು. ನೆಕ್ಸ್ಟ್ ಹೋಗೋಣ. ಯಾವುದಿದೆ ಇಂಗ್ಲೀಷು. ಒಂದು ನಿಮಿಷ. ಇಂಗ್ಲೀಷ್ ಭಾಷೆ ಎಲ್ಲ ಕಡೆ ಸದ್ಯ ಇಂಗ್ಲೀಷ್ ಕಡಿಮೆನೇ ಇದೆ. ಇಂಗ್ಲೀಷ್ದು ನೋಡಿ, ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ. ಟೋಟಲ್ ಇರೋದೇ 5 ಪೋಸ್ಟ್ ಕರ್ತವ್ರೆ. ಆಮೇಲೆ ಬ್ಯಾಕ್ಲಾಗ್ ಅಂದರೆ ಹಿಂದಿನ ವರ್ಷ ಉಳಿಕೆ, ಅದು ಎಷ್ಟು ಪೋಸ್ಟ್ ಇದೆ, ಅದು ಒಂದೇ ಒಂದು ಪೋಸ್ಟ್ ಇದೆ. ಯಾರಿಗೆ ಹೋಗುತ್ತೆ ಒಂದೊಂದು ಒಂದು ಪೋಸ್ಟ್ ಯಾರಿಗಿದೆ. ಲಾಸ್ಟ್ ಟೈಮು ಬ್ಯಾಕ್ಲಾಗ್ ಅಂದರೆ ಲಾಸ್ಟ್ ಟೈಮ್ ಇವರು ಅವೈಲೇಬಲ್ ಇರೋಲ್ಲ ಈ ಇದ್ರವರು, ಹಾಗಾಗಿ ಇದು ಬ್ಯಾಕ್ಲಾಗ್ ಉಳಿದಿರುತ್ತೆ. ಸೊ ಈ ಬ್ಯಾಕ್ಲಾಗ್ ಹುದ್ದೆ ಒಂದೇ ಒಂದು ಬ್ಯಾಕ್ಲಾಗ್ ಹುದ್ದೆ ಯಾರಿಗೆ ಇದೆ ಅಂದರೆ ಅದು 3Aದವ್ರಿಗಿದೆ. ಅರ್ಥ ಆಗ್ತಿದೆಯಾ? 3Aದವ್ರಿಗಿದೆ ಇದು ಬ್ಯಾಕ್ಲಾಗ್ ಹುದ್ದೆ. 3A ಅಂಗವಿಕಲ ಆಗಿದ್ದರೆ ಯು ಕ್ಯಾನ್ ಅಪ್ಲೈ ಹೇರಮ್ಮ. ಯಾರಿದ್ದೀರಾ 3A ಅಂಗವಿಕಲ ನೀವು ಅಪ್ಲೈ ಮಾಡ್ಕೊಳ್ಳಿ. ಜೊತೆಗೆ 5 ಪೋಸ್ಟ್ ಇದೆ. ನಾನು ಹೇಳಿದ್ದು ಇಂಗ್ಲೀಷ್ದೇ ಅದು ಬ್ಯಾಕ್ಲಾಗು. ಸೊ 5 ಪೋಸ್ಟಲ್ಲಿ ಜನರಲ್ಲು GM ಪೋಸ್ಟು ಒಂದಿದೆ ಕಣ್ರು. GM ಒಂದೇ ಒಂದು ಪೋಸ್ಟ್ ಇದೆ. ಅದಾದ ನಂತರ ಇಂಗ್ಲೀಷ್. ಆಮೇಲೆ ಇಂಗ್ಲೀಷು ನೀವು ತುಂಬ ಕಡೆ ಪೋಸ್ಟ್ ಇಲ್ಲ ನಿಮ್ಮ ಕ್ಯಾಸ್ಟ್. ಯಾವಾಗ ಏನು ಮಾಡಬೇಕಪ್ಪ ಅಂದರೆ GMಲ್ಲಿ ಎಷ್ಟು ಜಾಸ್ತಿ ಪೋಸ್ಟ್ ಇರುತ್ತೆ ಅಲ್ಲಿ ಅಪ್ಲೈ ಮಾಡಬೇಕು. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಸಾಮಾನ್ಯ ಒಂದು ಪೋಸ್ಟ್ ಇದೆ. ಅದಾದ ನಂತರ ಮಹಿಳೆಯರು ಒಂದು ಪೋಸ್ಟ್ ಇದೆ. ಸೊ ನೀವು ಹಾವೇರಿ ಇಂಗ್ಲೀಷಲ್ಲಿ ಆಪ್ಷನ್ ಇಂಗ್ಲೀಷ್ ಆಗಿದೆ ಅಂದರೆ ನೀವು ಹಾಕ್ಕೊಳ್ಳಿ. ಪರಿಶಿಷ್ಟ ಜಾತಿ ಒಂದು ಪೋಸ್ಟ್ ಇದೆ. ಆಮೇಲೆ ನೋಡ್ರಿ, ಇಲ್ಲಿ ಪರಿಶಿಷ್ಟ ಜಾತಿ ಒಂದೇ ಒಂದಿದೆ. ಎಲ್ಲ ಕ್ಯಾಸ್ಟ್ ಶೇರ್ ಮಾಡಿಕೊಂಡು ಬೇರೆ ಎಲ್ಲೂ ಇರಲಿಲ್ಲ ಅಂದರೆ ಪರಿಶಿಷ್ಟ ಜಾತಿ ಇತ್ತಂದರೆ ಇಲ್ಲಿ ಹಾಕಿ. ಬೇರೆ ಕಡೆ ಬೇರೆ ಡಿಸ್ಟಿಕಲ್ಲಿ ಇತ್ತಂದರೆ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಪರಿಶಿಷ್ಟ ಪಂಗಡದವರು ಇದೇನಿದೆಯಲ್ಲ SC ST ಎಲ್ಲ ಸೇರಿಸ್ಕೊಂಡು SCಗೆ ಒಂದು ಪೋಸ್ಟ್ ಇದೆ, STಗೆ ಯಾವುದೂ ಪೋಸ್ಟ್ ಇಲ್ಲ. ಸೊ ಬೇರೆ ಕಡೆಗೆ ನೋಡೋಣ, ಅಲ್ಲಿದ್ದರೆ ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ 2Aದವ್ರಿಗೆ ಒಂದು ಪೋಸ್ಟ್ ಇದೆ, 2Bದವ್ರಿಗೆ ಒಂದು ಪೋಸ್ಟ್ ಇದೆ. ನೀವು ಆಮೇಲೆ 3A 3Bದವ್ರಿಗೂ ಇಲ್ಲ. ಬೇರೆ ಕಡೆಗೆ ಇತ್ತು ಅಂದರೆ ಅಲ್ಲಿ ಅಪ್ಲೈ ಮಾಡಿ. ಅರ್ಥ ಆಗ್ತಿದೆಯಾ? ಎಲ್ಲೂ ಇರಲಿಲ್ಲಪ್ಪ ಅಂದರೆ GM ಜಾಸ್ತಿ. ಈ ಕಾಲಮ್ ಇದೆಯಲ್ಲ
ಈ ಕಾಲಮ್ ಎಲ್ಲಿ ಜಾಸ್ತಿ ಬರುತ್ತೆ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಸೊ 2A 2B ಇಂಗ್ಲೀಷು ಹಾವೇರಿಯಲ್ಲಿ ಅಪ್ಲೈ ಮಾಡ್ಕೊಳ್ಳಿ ನೀವು, ಯಾಕಂದ್ರೆ ನಿಮ್ಗೆ ಒಂದೊಂದು ಪೋಸ್ಟ್ ಇದೆ ಇಲ್ಲಿ. ಬೇರೆ ಕಡೆ ಕಡಿಮೆ ಇದೆ ಕಂಡ್ರೆ, ಇಂಗ್ಲೀಷ್ ಕರೆದಿದ್ದ ಕಡಿಮೆ ಕರೆದವ್ರೆ. ನೆಕ್ಸ್ಟ್ ಬಂದುಬಿಟ್ಟು ಗಣಿತ ವಿಜ್ಞಾನ, ಮ್ಯಾಥಮೆಟಿಕ್ಸ್ ಮೆಥಡ್ ಇದೆಯಲ್ಲಪ್ಪ, ಅದೇ ಮ್ಯಾಥಮೆಟಿಕ್ಸ್ ಗಣಿತ, ಯಾರು PCM ಮಾಡಿರ್ತಿರಲ್ಲ ಅವ್ರದ್ದು. ಸೊ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಆಮೇಲೆ ಗಣಿತ ವಿಜ್ಞಾನ ಏನಿದೆ, ಕನ್ನಡ ಮೀಡಿಯಮು ಇಂಗ್ಲೀಷ್ ಮೀಡಿಯಮ್ ಅಂತ ಇಲ್ಲ ಕಂಡ್ರು, ನಿಮಗೆ ಯಾವ ಮೀಡಿಯಮ್ ಇದ್ರೂ ನೀವು ಅಪ್ಲೈ ಮಾಡ್ಬೋದು. ಅಲ್ಲಿ ಏನು ಕೇಳೋಣ, SSLC ಮತ್ತು PUCಯಲ್ಲಿ ಆಗಿದ್ದರೆ ಸಾಕು, ಕನ್ನಡ ಅಥವಾ ಇಂಗ್ಲೀಷ್ ಓದಿದರೆ ಸಾಕಂತ ಕೇಳೋಣ. ಸೊ ಯು ಕ್ಯಾನ್ ಗೋ ಥ್ರೂ ದಟ್. 70 ಪೋಸ್ಟ್ ಇದೆ ಕಂಡ್ರು ಹಾವೇರಿಯವರು. ವಾವ್, 70 ಪೋಸ್ಟ್ ಇದೆ, ನೀವು ಅಪ್ಲೈ ಮಾಡ್ಬೋದು. ಬ್ಯಾಕ್ಲಾಗ್ ಪೋಸ್ಟ್ ಇದೆ ಅಂದರೆ, ಬ್ಯಾಕ್ಲಾಗ್ ಅಂತ ವರ್ಷದ ಲಾಸ್ಟ್ ಟೈಮ್ ಗಣಿತ ವಿಜ್ಞಾನಕ್ಕೆ ಕರೆದಿದ್ದಾರೆ, ಆ ಟೈಮಲ್ಲಿ ಇವರು ಇರಲಿಲ್ಲ. ಈ ಯಾರಪ್ಪ ಇವರು, ಯಾವ್ದು ನೋಡಿಬಿಡಂತಡಿ, ಪರಿಶಿಷ್ಟ ಜಾತಿಯಲ್ಲಿ ಅಂಗವಿಕಲ ಅಭ್ಯರ್ಥಿಯರು ಇವರಿಗೆ ಅವೈಲೇಬಲ್ ಇಲ್ಲ, ಹಾಗಾಗಿ ಆ ಪೋಸ್ಟ್ ಉಳಿದಿದೆ. ಪರಿಶಿಷ್ಟ ಜಾತಿ ಅಂಗವಿಕಲರು ಇದ್ದರೆ 2 ಪೋಸ್ಟ್ ಇದೆ. ಸೊ ದಟ್ ಪರಿಶಿಷ್ಟ ಜಾತಿಯವರು ಅಂಗವಿಕಲ ಇದ್ದರೆ ಇಲ್ಲೇ ಅಪ್ಲೈ ಮಾಡಿ, ಬಿಕಾಸ್ ಇವು ಕೂಡ ನಿಮಗೆ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಹೋಗೋಣ, ರಿಯಾಲಿಟಿ. ಗಣಿತ ವಿಜ್ಞಾನ ಯಾರಿದ್ದೀರಾ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಗಣಿತ ವಿಜ್ಞಾನ ಸಾಮಾನ್ಯ 5 ಇದಾವಲ್ಲಪ್ಪ ಪೋಸ್ಟು, ಇವು ಎಲ್ಲರಿಗೂ ಬರ್ತೈತಿ, ಗೇಮ್ ಮಾಡ್ಕೊಳ್ಳಿ. ನೆಕ್ಸ್ಟು ಪರಿಶಿಷ್ಟ, ಆಮೇಲೆ ಮಹಿಳೆಯರು ಯಾರಿದ್ರೆ 12 ಪೋಸ್ಟ್ ಇದೆ ನೋಡ್ರಮ್ಮ ನಿಮಗೆ. ನೀವೇನಾದ್ರು ಗ್ರಾಮೀಣ ಆಗಿದ್ದರೆ 9 ಪೋಸ್ಟ್ ಆ್ಯಡ್ ಆಗುತ್ತೆ. ಮಾಜಿ ಸೈನಿಕರಿಗೆ 3 ಪೋಸ್ಟ್ ಇದೆ ನೋಡಿರಿ. ಕನ್ನಡ ಮಾಧ್ಯಮರಿಗಿದ್ದರೆ 2. ಆಮೇಲೆ ಯೋಜನಾಶ್ರಿತರ 1 ಪೋಸ್ಟ್ ಇದೆ. ಅಂಗವಿಕಲರ 2 ಪೋಸ್ಟ್ ಇದೆ. ತೃತೀಯ ಲಿಂಗಿ ಅಭ್ಯರ್ಥಿ 1 ಪೋಸ್ಟ್ ಇದೆ. ಟೋಟಲು 35 ಆಯಿತು. ಆಮೇಲೆ ಕ್ಯಾಸ್ಟ್ಗೂ ಕೂಡ ಇಲ್ಲಿದೆ. ಪರಿಶಿಷ್ಟ ಜಾತಿಯವರು ಒಂದೊಂದು ಪೋಸ್ಟ್ ಇದೆ. ಪ್ರವರ್ಗ ಪಂಗಡ SD ಅವ್ರಿಗೆ 1 ಪೋಸ್ಟ್ ಇದೆ. ಪ್ರವರ್ಗ 1 ಅವ್ರಿಗೊಂದು ಪೋಸ್ಟ್ ಇದೆ. 2Aದವ್ರಿಗೆ 2 ಪೋಸ್ಟ್ ಇದೆ. ಆಮೇಲೆ ಒಂದು ಎಕ್ಸಾಂಪಲ್ ಹಾಗೆ ಕೊಡ್ತೀನಿ, ಲೆಕ್ಕ ಹೆಂಗೆ ಹಾಕಬೇಕಂತ. ಈಗ ಹಾಗೆ ಕೊಡ್ತಿರೋದು ಸುಮ್ಮನೆ. ಈಗ ಯಾವುದು ಜಾಸ್ತಿ ಪೋಸ್ಟ್ ಯಾಕೆ ಎಷ್ಟಿದೆ, 2A ತಗೊಳ್ಳೋಣ. ಹಾಗೆ ನೀವು ಲೆಕ್ಕ ಹಾಕೊಳ್ಳಿ. 2Aನ ಅರ್ಥ ಆಯಿತು. 2Aದವ್ರಿಗೆ GM 5 ಬರ್ತೈತಿ, ಎಲ್ಲರಿಗೂ ಬರ್ತೈತಿ GM. ಆಮೇಲೆ 2A ಈ ಕ್ಯಾಸ್ಟಿಗೆ 2 ಪೋಸ್ಟ್ ಇದೆಯಾ, ಪ್ಲಸ್ಸು. ನೆಕ್ಸ್ಟ್ ನೀವೇನಾದರೂ ಮಹಿಳೆ ಆಗಿದ್ದರೆ ಮತ್ತೆ 3 ಆ್ಯಡ್ ಆಗುತ್ತೆ, ಅಥವಾ ನೀವೇನಾದರೂ ಗ್ರಾಮೀಣ ಆಗಿದ್ದರೆ ಮತ್ತೆ 3 ಆ್ಯಡ್ ಆಗುತ್ತೆ, ಪ್ಲಸ್ ಇದು ಒಂದು 9 ಆ್ಯಡ್ ಆಗುತ್ತೆ. ಯಾಕೆ ಹೇಳಿ, ಗ್ರಾಮೀಣ 2Aದಲ್ಲಿ 2A ಗ್ರಾಮೀಣ 3, 2A ಗ್ರಾಮೀಣ 3 ಪ್ಲಸ್ GM ಅಲ್ಲಿ ಗ್ರಾಮೀಣ ಇರುತ್ತೆ. GM ಅಲ್ಲಿ ಗ್ರಾಮೀಣ ಅರ್ಥ ಆಗ್ತಿದೆ, ಅದು 9 ಪ್ಲಸ್ಸು. ಅರ್ಥ ಆಯ್ತಾ. ನೀವೇನಾದರೂ ಕನ್ನಡ ಮೀಡಿಯಮ್ ಆಗಿದ್ದರೆ ಅದು ಪ್ಲಸ್ 2, ಅದು ಆ್ಯಡ್ ಆಗುತ್ತಾ. ಸೊ ಎಷ್ಟು ಪೋಸ್ಟ್ ಆಯಿತು, ನೀವೇನಾದರೂ ಮಹಿಳೆ ಅಲ್ಲ 2A ಪ್ಲಸ್ ಮಹಿಳೆ ಪ್ಲಸ್ ಗ್ರಾಮೀಣ ಪ್ಲಸ್ ಕನ್ನಡ ಮೀಡಿಯಮ್ ಆಲ್ಮೋಸ್ಟ್ ಇರ್ತವೆ. ಹಳ್ಳಿ ಕಡೆಯವರು ಇವಿದ್ದರೆ ಎಷ್ಟು ಪೋಸ್ಟ್ ಬರುತ್ತೆ ನಿಮಗೆ ನೋಡ್ಕೊಂಬಿಡಿ. 5, 5, 2, 7, 7, 3, 10, 13, ಅದಾದ ನಂತರ 13, 9, 22, 24 ಪೋಸ್ಟು. 24 ಪೋಸ್ಟ್ ಕರೆದಿರೋದ್ರಲ್ಲಿ 74 ಪೋಸ್ಟ್ ಇವರಿಗೆ ಅಪ್ಲೈ ಆಗುತ್ತೆ. ಅರ್ಥ ಆಗ್ತಿದೆ. ಹೀಗೆ ಪ್ರತಿಯೊಬ್ಬರೂ ಇದೇ ಥರ ನೀವು ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಯಾರಿಲ್ಲಿ ಯೋಜನಾ ಅಂಗವಿಕಲರು, ಆಮೇಲೆ 2A ಅಂಗವಿಕಲಿದ್ದರೆ 100% ನೀವು ಗಣಿತ ವಿಜ್ಞಾನ ಯಾರಿದ್ರೆ ನೀವು ಇಲ್ಲೇ ಹಾಕಲಿ ಅಮ್ಮ, ಯಾಕೆ ಕರೆದಿದೆ. ಇಲ್ಲಿ 2-3 ಪೋಸ್ಟ್ ಇದೆ 2A ಅಂಗವಿಕಲರಾಗಿದ್ದರೆ. ಆಮೇಲೆ ಇದು ಪರಿಶಿಷ್ಟ ಜಾತಿ A ಒಳಗಡೆ ಅಂಗವಿಕಲ ಆಗಿತ್ತಂದರೆ, PCM ಆಗಿತ್ತಂದರೆ ನೀವು ಇಲ್ಲೇ ಅಪ್ಲೈ ಮಾಡಿ. ಅದಾದ ನಂತರ ಕಂಪಲ್ಸರಿ ಕಂಡ್ರೆ ನಾನು ಹೇಳಿಲ್ಲ, GPSTRಗೆ ಕಂಪಲ್ಸರಿ ಟೆಟ್ ಆಗಿರಲೇಬೇಕು. ಅರ್ಥ ಆಗ್ತಿದೆಯಾ. ಬೇರೆ ಯಾವುದೇ ಅಪ್ಡೇಟ್ಸ್ ಬೇಕಾಗಿದ್ದರೂ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ಯು ವಿಲ್ ಗೆಟ್ ಎವ್ರಿ ಜಾಬ್ ಅಪ್ಡೇಟ್ಸ್ ಇನ್ ದಿಸ್ ಯೂಟ್ಯೂಬ್ ಚಾನಲ್. ಸೊ ಅರ್ಥ ಆಯ್ತಾ. ನೆಕ್ಸ್ಟ್ ಯಾರು ಅಪ್ಲೈ ಮಾಡಬಾರ್ದು, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪೋಸ್ಟ್ಗಿದೆ ಅಪ್ಲೈ ಮಾಡಿ. ಹಾವೇರಿಯವ್ರು ಯಾರಿದ್ದೀರಾ ನೀವು ಬೇರೆ ಕಡೆಗೆ ಇಲ್ಲಿ ಅಪ್ಲೈ ಮಾಡಬೇಡಿ, ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. 3 ಇಲ್ಲಿದೆ ನೋಡಿ, ಟೋಟಲ್ 70 ಪೋಸ್ಟ್ ಅಲ್ವಾ. 3Aದವರು ಅಪ್ಲೈ ಮಾಡ್ಬೋದು, 3Bದವ್ರು ಅಪ್ಲೈ ಮಾಡ್ಬೋದು. ಎಲ್ಲ ಕ್ಯಾಸ್ಟ್ಗೆ ರಿಸರ್ವೇಷನ್ ಕೊಟ್ಟವನೇ 5 ಪೋಸ್ಟ್ ಜೊತೆಗೆ ಎಲ್ಲ ಕ್ಯಾಸ್ಟ್ಗೆ ರಿಸರ್ವೇಷನ್ ಇಲ್ಲ. ಗ್ರಾಮೀಣ ಯಾರು ಇದ್ದೀರಾ ಆಲ್ಮೋಸ್ಟ್ ಅಲ್ಲಿ ಹಾವೇರಿಯವರು ಇದನ್ನು ಚೂಸ್. ಅಕ್ಕಪಕ್ಕದವ್ರು ನಿಮ್ಮ ಡಿಸ್ಟಿಕಲ್ಲಿ ಕಡಿಮೆ ಇದೆ, ಇಲ್ಲಿ ಜಾಸ್ತಿ ಇದೆ, ನೀವು ಅಪ್ಲೈ ಮಾಡು. ನೆಕ್ಸ್ಟು ಜೀವವಿಜ್ಞಾನ ಟೋಟಲ್ ಬರೀ 8 ಪೋಸ್ಟ್ ಇದೆಯಲ್ಲಪ್ಪ. ಜೀವವಿಜ್ಞಾನ ಏನಿದೆ CVZ ನೋಡ್ಕೊಳ್ರು. ಎಷ್ಟು ಪೋಸ್ಟ್ ಇದೆ, 8 ಪೋಸ್ಟ್ ಇದೆ.
ಬ್ಯಾಕ್ಲಾಗ್ ಎಷ್ಟಿದೆ? ಬ್ಯಾಕ್ಲಾಗ್ 4 ಪೋಸ್ಟ್ ಇದೆ. ಟೋಟಲ್ 12 ಪೋಸ್ಟ್ ಅಂತ ಅಂದ್ಕೊಳ್ಳಿ. ಇದರಲ್ಲಿ ಈ 4 ಬ್ಯಾಕ್ಲಾಗ್ ಯಾವಾಗಲೂ ಹೇಳಿದೆ ಯಾರಿಗೆ ಹೋಗುತ್ತೆ ಅಂದರೆ ಸಾಮಾನ್ಯ ಅಂಗವಿಕಲ, ಪರಿಶಿಷ್ಟ ಜಾತಿ ಅಂಗವಿಕಲ, 2A ಅಂಗವಿಕಲ, ಒಂದು 3 ಆಯಿತಾ, ಇನ್ನೊಂದು ಎಲ್ಲಿ ಉಳ್ಕೊಂಡಪ್ಪ, 3A ಒಂದು, ಇವ್ರಿಗೆ ಮಾತ್ರ ಹೋಗುತ್ತೆ ಇದು. ಅಂಗವಿಕಲರು ಯಾರಿದ್ದೀರಾ, ಫಿಸಿಕಲಿ ಏಬಲ್ಡು, ಅವರು ಇಲ್ಲಿ ಅಪ್ಲೈ ಮಾಡಿ. ಅಕಸ್ಮಾತ್ 2A ಆಗಿದ್ರೆ ಮಾತ್ರ ಅಪ್ಲೈ ಮಾಡಲೇಬೇಕು. ಲಾಸ್ಟ್ ಟೈಮ್ ಕ್ಯಾಂಡಿಡೇಟ್ಸ್ ಇಲ್ಲ ಅಂತ ಹೆಂಗೆ ಬ್ಯಾಕ್ಲಾಗ್ ಉಳಿದಿದೆ ಇದು, ನೆನ್ಪಿಟ್ಕೊಳ್ಳಿ. ಈಗ 8 ಪೋಸ್ಟ್ ಇದೆ ಕಣ್ರ. 8 ಪೋಸ್ಟಲ್ಲಿ ಸಾಮಾನ್ಯ ಒಂದೇ ಪೋಸ್ಟ್ ಇದೆ. ಪರಿಶಿಷ್ಟ ಜಾತಿ ಎಲ್ಲ ABC ಸೇರ್ಕೊಂಡು ಒಂದು ಪೋಸ್ಟ್ ಇದೆ. ಅದಾದ ನಂತರ ಪ್ರವರ್ಗ ಒಂದು ಒಂದು ಪೋಸ್ಟ್ ಇದೆ. 2A ಒಂದು ಪೋಸ್ಟ್ ಇದೆ. 2B 3A 3B ನೀವು ಇದನ್ನು ಅವಾಯ್ಡ್ ಮಾಡಿ. ಬೇರೆ ಎಲ್ಲೂ ಸಿಗಲಿಲ್ಲಪ್ಪ ಅಂದರೆ ಸಾಮಾನ್ಯ ಎಲ್ಲಿರುತ್ತೆ ಅಲ್ಲಿ ಜಾಸ್ತಿ ಹಾಕಿ. ನೀವು ಇಲ್ಲಿ ಅವಾಯ್ಡ್ ಮಾಡಲೇಬೇಕು. ಯಾಕೆ ನಿಮ್ಮ ಪೋಸ್ಟ್ ಇಲ್ಲಲ್ಲ ಕಂಡ್ರು, ಯಾಕೆ ಅವಾಯ್ಡ್ ಮಾಡಿರಿ ಸರ್ ಅಂತ ಹೇಳ್ತಿದ್ದೀರಿ ಅಂದರೆ ನೋಡಿ, ಒಂದರ ಇದಾವನಪ್ಪ ಕಾಣ್ತಿದ್ದಾವೆ ನಿಮಗೆ. ಯಾರು ರಿಸರ್ವೇಷನ್ ಕಾಣ್ತಿದ್ದಾವೆ, ಕಾಣ್ತಾ ಇಲ್ಲ. ಆಮೇಲೆ ಅಂಗವಿಕಲರು ಯಾರಿದ್ದಾರೆ ಸಾಮಾನ್ಯ ನೀವು ಒಂದು ಪೋಸ್ಟಿಗೆ ಅಪ್ಲೈ ಮಾಡ್ಕೊಳ್ಳಿ. ಯಾರು ಅವಾಯ್ಡ್ ಮಾಡ್ಬೇಕಂತ ಹೇಳಿದೆ. ಆಮೇಲೆ ಪರಿಶಿಷ್ಟ ಜಾತಿಯವರು ಎಲ್ಲರಿಗೂ ಸೇರಿ ಒಂದೇ ಒಂದು ಪೋಸ್ಟ್ ಇದೆ. ಮಹಿಳೆಯರಿಗೆ ಒಂದೇ ಪೋಸ್ಟ್ ಇದೆ. ಆಮೇಲೆ 2A ಮಹಿಳೆಯರು, 2B ಮಹಿಳೆಯರು, 3A ಮಹಿಳೆಯರು ನೀವು ಅವಾಯ್ಡ್ ಮಾಡಿ ಅಮ್ಮ. ಅರ್ಥ ಆಯ್ತು ಅನ್ಕೊತೀನಿ. ನೀವು ಅವಾಯ್ಡ್ ಮಾಡಿ. ಬೇರೆ ಕಡೆಗಿದ್ದರೆ ಯಾವುದು ಇರಲಿಲ್ಲಪ್ಪ ಅಂದರೆ ಇಲ್ಲಿ ಜಾಸ್ತಿ ಇರುತ್ತಲ್ಲ ಯಾಕಂತಾರೆ, ಇಲ್ಲಿ ನೀವು ಅವಾಯ್ಡ್ ಮಾಡಿ. ಆಲ್ಮೋಸ್ಟ್ ಎಲ್ಲ ನಾ ಹೇಳಿದರೆ ಅವಾಯ್ಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸ್ ಕಂಡ್ರು. ಸೋಷಿಯಲ್ ಸೈನ್ಸ್ ನಮ್ಮ ಆರ್ಟ್ಸ್ ಹುಡುಗರು ಎಲ್ಲಿದ್ದೀರಾ ನೋಡ್ಕೊಳ್ಳಿ. ಇಲ್ಲಿ ಸಾಮಾನ್ಯ 4 ಪೋಸ್ಟ್ ಇದೆ. ಮಹಿಳೆಯರೇ 10 ಪೋಸ್ಟ್ ಇದೆ ನಿಮಗೆ. ಗ್ರಾಮೀಣ 8 ಪೋಸ್ಟ್ ಇದೆ. ಮಾಜಿ ಸೈನಿಕ 3 ಇದೆ. ಕನ್ನಡ ಮಾಧ್ಯಮ 5 ಜನ ಇರಿಸಿದ್ದಾರೆ. ಅಂಗವಿಕಲರು, ತೃತೀಯ ಲಿಂಗಿಗಳು. ಸೊ ಪರಿಶಿಷ್ಟ ಜಾತಿಯವರಿಗೆ, ಮಹಿಳೆಯರಿಗೆ ನೀವು ಹಾಕ್ಬೋದಮ್ಮ. ಪರಿಶಿಷ್ಟ ಮಹಿಳೆಯರು, ಬಾಯ್ಸ್ ಇಬ್ಬರು ಹಾಕ್ಬೋದು. ಗ್ರಾಮೀಣ ಆಗಿತ್ತು ಅಂದರೆ ಅದು ಹಾಕಲೇಬೇಕು ನೀವು, ಆಯಿತಾ. ನೆಕ್ಸ್ಟು ಪರಿಶಿಷ್ಟ ಪಂಗಡ 1 ಪೋಸ್ಟ್ ಇದೆ. ಅದೇ ಪರಿಶಿಷ್ಟ ಪಂಗಡ ಒಂದೇ ಒಂದು ಪೋಸ್ಟ್ ಇದೆ. ಪ್ರವರ್ಗ 1 ಮಹಿಳೆಯರು ಯಾರ್ಯಾರಿದ್ದೀರ ಪ್ರವರ್ಗ 1 ಇಲ್ಲೇ ಹಾಕಿ. ಬೇರೆ ಕಡೆ ಕಡಿಮೆನೇ ಇರುತ್ತೆ ನನಗೆ ಗೊತ್ತೋದು. ಆಮೇಲೆ 2Aದವರು ಕಂಪಲ್ಸರಿ ಇಲ್ಲಿ ಹಾಕ್ರು. 2A ಅಂಗವಿಕಲರಾಗಿತ್ತು ಅಂದರೆ ಕಂಪಲ್ಸರಿ ನೀವು ಇಲ್ಲಿ ಹಾಕಲೇಬೇಕು. ಅರ್ಥ ಆಗ್ತಿದೆಯಾ? ನಾವು ಯಾವ ಬೇಸಸ್ ಮೇಲೆ ಮಾಡ್ತಿದ್ದೀನಿ ಅಂತ ನೀವು ಒಂದು ಐಡಿಯಾ ಕೊಡ್ತಾ ಇದ್ದೀನಿ ನನಗೆ. ಸೊ ದಟ್ ನೀವು ಬೇರೆ ಡಿಸ್ಟ್ರಿಕ್ಟ್ ನೀವು ನೋಡ್ಕೊಂಡು ಅಪ್ಲೈ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ನೆಕ್ಸ್ಟು 2Aದಾಯ್ತಾ. 2B ನೀವು ಅಪ್ಲೈ ಮಾಡಿ. ಮಹಿಳೆಯರಿಗೆ ಪೋಸ್ಟ್ ಇದೆ, ಬಾಯ್ಸ್ಗೆ ಇದೆ. ಅದಾದ ನಂತರ ಗ್ರಾಮೀಣ ಇದೆ. 3A ಇದೆ, 3B ಇದೆ. ಸೊ ದಟ್ ಎಲ್ಲ ಕ್ಯಾಸ್ಟ್ನವರು ಇಲ್ಲಿ ಅಪ್ಲೈ ಮಾಡ್ಕೋಬಹುದು. ಬಟ್ ಬೇರೆ ಇದಕ್ಕಿಂತ ಜಾಸ್ತಿ ಅಕ್ಕಪಕ್ಕ ನಿಮ್ಮ ಡಿಸ್ಟಿಕಲ್ಲಿ ಇತ್ತು ಅಂದರೆ ಅಲ್ಲಿನೂ ಅಪ್ಲೈ ಮಾಡ್ಬೋದು. ಬಟ್ ಇದು ಅಪ್ಲೈ ಮಾಡ್ಬೋದು ಹಾವೇರಿಗೆ. ಸೊ ದಟ್ ನೆಕ್ಸ್ಟು ಯಾವುದಪ್ಪ ಇದು, ಆಮೇಲೆ ಗಣಕಯಂತ್ರ, ಕಂಪ್ಯೂಟರ್ ಸೈನ್ಸ್. ನಿಮಗೆ TET ಬೇಕಾಗಿಲ್ಲ ಕಂಡ್ರೋ, ಅವರೇ ಮಾಡಿಸ್ತಾರೆ TET 5 ವರ್ಷ ಆದಮೇಲೆ. ನೀವು ಅಲ್ಲಿ ಎಕ್ಸಾಮ್ ಬರೀತೀರಾ, ಪಾಸ್ ಆಗ್ತೀರಾ 100%. ಒನ್ಸ್ ಯು ಎಂಟರ್ ಟು ಡಿಪಾರ್ಟ್ಮೆಂಟ್ ದೆರ್ ಇಸ್ ನೋ ಫೇಲು, ಪಾಸ್ ಇಲ್ಲ, ಅಲ್ಲಿ ಪಾಸೇ. ಅರ್ಥ ಆಗ್ತಿದೆಯಾ? ಸೊ 8 ಪೋಸ್ಟ್ ಇರುತ್ತೆ. 8 ಪೋಸ್ಟಲ್ಲಿ ಆಮೇಲೆ ಕಂಪ್ಯೂಟರ್ ಸೈನ್ಸು ನಿಮಗೆ ಸ್ಪೆಷಲಾಗಿ ಹೇಳ್ತಾ ಇದ್ದೀನಿ, ತುಂಬ ಸೀರಿಯಸ್ ಆಗೋದು ಕಂಪ್ಯೂಟರ್ ಸೈನ್ಸ್ನವರು. ತುಂಬ ಕಾಂಪಿಟೇಷನ್ ಕಾಣಬೇಕಂಡ್ರು. ಅರ್ಥ ಆಗ್ತಿದೆ ಅಂದ್ಕೊತೀನಿ. ಅದಾದ ನಂತರ 8 ಪೋಸ್ಟ್ ಇದೆ ಕಂಪ್ಯೂಟರ್ ಸೈನ್ಸ್ನವರು. ಒಂದು ಇತರೆ ಮಹಿಳೆಯರು ಒಂದಿದೆ. ಗ್ರಾಮೀಣ ನೋಡಿ ಯಾರ್ಯಾರಿದ್ದೀರಾ ನೀವು ಅಪ್ಲೈ ಮಾಡಿ. ಅಂಗವಿಕಲರಾಗಿದ್ದರೆ 100% ನೀವು ಇಲ್ಲಿ ಅಪ್ಲೈ ಮಾಡ್ರಪ್ಪ. ಹಾವೇರಿಯವರು ಅಂಗವಿಕಲರಾಗಿದ್ದರೆ ಯಾಕಂದ್ರೆ ಒಂದು ಪೋಸ್ಟ್ ಇದೆ. ಪರಿಶಿಷ್ಟ ಜಾತಿ ಎಲ್ಲರ ಮಧ್ಯೆ ಒಂದು ಪೋಸ್ಟ್ ಇದೆ. ಬೇರೆ ಕಡೆ ಜಾಸ್ತಿ ಇದ್ರೆ ಇಲ್ಲಿ ಹಾಕ್ರಿ, ಇಲ್ಲಾಂದ್ರೆ ಇಲ್ಲ ಹಾಕ್ರಿ. ಪರಿಶಿಷ್ಟ ಪಂಗಡ ಇದೆ, ಪ್ರವರ್ಗ 1 ಇದೆ. ಆಮೇಲೆ ಯಾರು 2B 3A 3B ಇವ್ರು 3 ಅವಾಯ್ಡ್ ಮಾಡಿ. ಬೇರೆ ಕಡೆಗೆ ಎಲ್ಲರೂ ಇದ್ದರೆ ಹಾಕಂತ್ರಿ. ಇರಲಿಲ್ಲ ಅಂದರೆ ಮತ್ತೆ ಇಲ್ಲೇ ಬರಂತ್ರಿ. ಬಟ್ ಇತ್ತು ಅಂದರೆ ನೀವು ಬೇರೆ ಕಡೆ ಹಾಕಿ. ಅಥವಾ ನೀವು ಸಾಮಾನ್ಯವಾಗಿ ಗ್ರಾಮೀಣ ಇತ್ತು ಅಂದರೆ ಮಹಿಳೆಯರಿಗೆ ಇಲ್ಲಿ ಹಾಕಿ, ಇಲ್ಲಾಂದರೆ ಈ ಕ್ಯಾಸ್ಟ್ನವ್ರನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಸೊ ಇದು ಹಾವೇರಿ ಜಿಲ್ಲೆದಾಗಿತ್ತು. ಈಗ ನನಗೆ ಈ 1 ಅವರಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡ್ತೀನಿ. ಉಳಿದ ಡಿಸ್ಟಿಕ್ದು ಏನಿದೆಯಲ್ಲ ಅದನ್ನು ನೀವೇ ನೋಡ್ಕೋಬೇಕಾಗುತ್ತೆ. ಬೇಕಿದ್ರೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಎಲ್ಲ ಇವನ್ನ ಶೇರ್ ಮಾಡಿರ್ತಾನೆ, ಅವನ್ನ ಕಾಪಿನ ನೀವು ನೋಡ್ಕೋಬೇಕಾಗುತ್ತೆ. ಇದು ಬೆಂಗಳೂರದು. ಯಾಕೆ ಅಂದರೆ ಜಾಸ್ತಿ ಪೋಸ್ಟ್ ಇದೆ, 300 ಪೋಸ್ಟ್ ಇದೆ. ಅದಕ್ಕೋಸ್ಕರ ಬೆಂಗಳೂರು ಮಾಡ್ತಿದ್ದೀನಿ. ಯಾಕೆ ಇನ್ನೂ ಕನ್ಫ್ಯೂಷನ್ಸ್ ಇದೆ ಬೆಂಗಳೂರಲ್ಲಿ, ಅದಕ್ಕೋಸ್ಕರ ಬೆಂಗಳೂರು ತೊಗೊಂಡೆ. ಏನಂದರೆ ಬೆಂಗಳೂರಲ್ಲಿ ಒಂದು ನಾರ್ತ್ ಅಂತ ಮಾಡ್ಕೊಂಡವ್ರೆ 92% ಸೀಟ್, ಅಂದರೆ ಸುಮಾರು 300 ಪೋಸ್ಟ್ ನಿಮಗೆ ಸಿಗುತ್ತೆ. ಅದಾದ ನಂತರ ಸೆಂಟ್ರಲಲ್ಲಿ ಕೂಡ ಪೋಸ್ಟ್ ಇದೆ. ಅದಾದ ನಂತರ ಬೆಂಗಳೂರು ರೂರಲಲ್ಲಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಡಿಸ್ಟಿಕಲ್ಲಿ ಪೋಸ್ಟ್ ಇದೆ. ಸೊ ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಬೆಂಗಳೂರು ನಾರ್ತು ಮತ್ತು ಸೆಂಟ್ರಲಲ್ಲಿ 8%, ಈಚ್ 8% ಕಲ್ಯಾಣ ಕರ್ನಾಟಕದಾಗಿದೆ. ಅಲ್ಲಿ ನೀವು ಅಪ್ಲೈ ಮಾಡೋಕ್ಕೆ ಬರೋಲ್ಲ. ನೀವು ಅಲ್ಲಿ ಅಪ್ಲೈ ಮಾಡೋಕ್ಕೆ ಬರಲ್ಲ ಅಂತಲ್ಲ, ನೀವು ಅಲ್ಲಿ ಅಪ್ಲೈ ಮಾಡೋಕ್ಕೆ ಬರುತ್ತೆ. ಆದರೆ ಒಂದು ಕಡೆ ಅಪ್ಲೈ ಮಾಡ್ಬೋದು. ಸೊ ದಟ್ ನೀವೇನು ಮಾಡಿ ಅಂದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಬೆಂಗಳೂರು ನಾರ್ತು 92% ಪೋಸ್ಟು,
300 ಪೋಸ್ಟ್ ಇದೆ, ಅಲ್ಲಿ ಮಾತ್ರ ಅರ್ಥ ಅಪ್ಲೈ ಮಾಡ್ಕೋಬೇಕು. ಬೆಂಗಳೂರು ಅವ್ರು ಮಿಸ್ ಆಗಿ ಕಲ್ಯಾಣ ಕರ್ನಾಟಕ ಅಪ್ಲೈ ಮಾಡಿದ್ದೀರಾ, ಹುಷಾರು. ನೆಕ್ಸ್ಟು 2 ಕಡೆ ಇದೆ. ಇದು ಬೆಂಗಳೂರು ನಾರ್ತ್ ಬಗ್ಗೆ ಮಾತಾಡ್ತಿರೋದು. ಬೆಂಗಳೂರು ಉತ್ತರ ಅಂದರೆ ಬೆಂಗಳೂರು ನಾರ್ತ್ ಬಗ್ಗೆ ನಾನು ಮಾತಾಡ್ತಿರೋದು. ಅರ್ಥ ಆಗ್ತಿದೆಯಾ? ಸೊ ಇವತ್ತು ನೋಡೋಣ ಎಷ್ಟು ಡಿಸ್ಟಿಕ್ಸ್ ಆಗುತ್ತೆ. ಒಂದು 5 ಡಿಸ್ಟಿಕ್ಕರ ಕ್ಲೋಸ್ ಮಾಡೋಕ್ಕೆ ಸಾಧ್ಯ ಮಾಡೋಣ. ಆದರೆ ಎಲ್ಲ ಮಾಡಿಕೊಡ್ತೀನಿ, ಆಗಲಿಲ್ಲ ಅಂದರೆ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಅಲ್ಲಿ ಮಾಡ್ತೀನಿರಪ್ಪ. ಆಯಿತು, ಕಂಟಿನ್ಯೂಯಸ್ಸಾಗಿ ಸಬ್ಸ್ಕ್ರೈಬ್ ಮಾಡಿರಿ. ಇದು ಪಾರ್ಟ್ 1 ಅಂದರೆ ಒಂದು 5 ಡಿಸ್ಟಿಕ್ ಇರುತ್ತೆ, ಇನ್ನೊಂದು ಪಾರ್ಟ್ 2 ಅಂದರೆ ಒಂದು 5 ಡಿಸ್ಟಿಕ್ ಇರುತ್ತೆ, ಇನ್ನೊಂದು ಪಾರ್ಟ್ 2 ಅಂದರೆ 5 ಡಿಸ್ಟಿಕ್ ಇರುತ್ತೆ. ಅರ್ಥ ಆಗ್ತಿದೆಯಾ? ನಾನು ಫ್ರೀ ಟೈಮಲ್ಲಿ ಇವತ್ತೇ ಮಾಡಿ ಮುಗಿಸ್ತಾನೆ, ಎಲ್ಲ ನಾಳೆ ಅಪ್ಲೋಡ್ ಮಾಡ್ಕೊಳ್ಳೋಕ್ಕೆ. ಇದು ನೋಡ್ಕೊಳ್ಳಿ. ಫಸ್ಟ್ ಕಂಪ್ಯೂಟರ್ ಯಾರಿದ್ದೀರಿ ನೋಡ್ಕೊಂಡ್ರು. 5 ಪೋಸ್ಟ್ ಇದೆ. GM ನಿಮಗೆ 1 ಪೋಸ್ಟ್ ಇದೆ, ಮಹಿಳೆಯರಿಗೆ 1 ಪೋಸ್ಟ್ ಇದೆ, ಪರಿಶಿಷ್ಟ ಜಾತಿ 1 ಪೋಸ್ಟ್ ಇದೆ, ಪಂಗಡ 1 ಪೋಸ್ಟ್ ಇದೆ, ಪ್ರವರ್ಗ 1. ನೀವೇನಿದಿರಲ್ಲ ಪರಿಶಿಷ್ಟ ಪಂಗಡದವ್ರು 100% ಅಪ್ಲೈ ಮಾಡಿ, ಪ್ರವರ್ಗವನ್ನು ಅಪ್ಲೈ ಮಾಡಿ. ಎಲ್ಲ ಕಡೆಯೂ ಕಡಿಮೆ ಪೋಸ್ಟ್ ಇದೆ. ಅದಾದ್ರಿಂದ ಪರಿಶಿಷ್ಟ ಜಾತಿ ಅಪ್ಲೈ ಮಾಡಿ. GM 1 ಪೋಸ್ಟ್ ಇದೆ, ಅಪ್ಲೈ ಮಾಡ್ಬೋದು. ಮಹಿಳೆಯರು 1 ಪೋಸ್ಟ್ ಇದೆ, ಮಹಿಳೆಯರಾಗಿದೆ, ನೀವು ಅಪ್ಲೈ ಮಾಡಿ. 5-10 ಪೋಸ್ಟ್ ಅಷ್ಟೇ ಕರೆದಿರೋದಲ್ಲಿ, ಇವಾಗಿನ ಸ್ಟಾರ್ಟ್ ಆಗಿರೋದ್ರಿಂದ. ಸೊ ನೀವೆಲ್ಲರೂ ಅಪ್ಲೈ ಮಾಡಿ. GM ಸರ್ ನಂದು ಏನಿಲ್ಲ ಸರ್, GM ಅಂದರೆ ಅಪ್ಪ ನಿಮಗೆ ಒಂದೇ 1 ಪೋಸ್ಟು ಬರುತ್ತೆ. ಸೊ ಯು ಕ್ಯಾನ್ ಅಪ್ಲೈ. ಮಹಿಳೆಯರು ಸರ್ ಮೇಡಮ್ ನೀವು ಅಪ್ಲೈ ಮಾಡ್ಬೋದು, 1 ಪೋಸ್ಟ್ ಇದೆ. 1 ಇದು 1+2 ಕಾಂಪಿಟೇಷನ್ ಇದೆ, ತಗೋಬೋದು ನೀವು. ಕಂಪ್ಯೂಟರ್ ಅವರು ಮುಗಿದ್ಕೊಂಡ್ರು. ನೆಕ್ಸ್ಟು ಯಾವುದಪ್ಪ ಇದು, ಶಿಕ್ಷಕ ಭಾಷೆ ಕನ್ನಡದವ್ರು ಯಾರಿದ್ದೀರಾ? 44 ಪೋಸ್ಟ್ ಇದೆ. ಏನಾದರೂ ಬ್ಯಾಕ್ಲಾಗ್ ಹುದ್ದೆ ಇದಾವನ್ನ ನೋಡ್ಕೊಂಬರಪ್ಪ. ಇಲ್ಲ. ಸೊ ಇದು ನೋಡ್ಕೊಂಬಿಡಿ. ಕನ್ನಡದಲ್ಲಿ ನೋಟ್ ಮಾಡ್ಕೊತಿದ್ದೀನಿ ಅನಿಸುತ್ತೆ. ಹಾವೇರಿ ನೋಟ್ ಮಾಡ್ಕೊಂಬಂದ್ರಿಗೆ ನೀವು. ಸಾಮಾನ್ಯ 3 ಎಲ್ರಿಗೂ ಅಪ್ಲೈ ಆಗುತ್ತೆ. ಮಹಿಳೆಯರು ಯಾರಿದ್ದೀರಮ್ಮ ನೋಡಿ, ನೀವು ಯಾವ ಕ್ಯಾಸ್ಟ್ ಆಗಿರಿ, ಏನಾರು ಆಗಿರಿ, ನಿಮಗೆ 8 ಪೋಸ್ಟ್ ಇದೆ. ಗ್ರಾಮೀಣ, ನೀವೇನಾದರೂ ಗ್ರಾಮೀಣ ಆಗಿತ್ತಪ್ಪ ಅಂದರೆ 5 ಪೋಸ್ಟ್ ಇದೆ. ಮಾಜಿ ಸೈನಿಕರು ನಿಮಗೆ 2 ಇದೆ. ಕನ್ನಡ ಮಾಧ್ಯಮ 1 ಇದೆ. PDP ಯೋಜನೆ ಚಿತ್ರ 1 ಇದೆ. ಅಂಗವಿಕಲವರು ನಿಮಗೆ 1 ಪೋಸ್ಟ್ ಇದೆ. ಆಮೇಲೆ ತೃತೀಯಲಿಂಗಿ ಯಾರು ಟ್ರಾನ್ಸ್ಜೆಂಡರ್ ಇದ್ದೀರಮ್ಮ, ನಿಮಗೆ 1 ಪೋಸ್ಟ್ ಇದೆ, ನೋಡ್ಕೊಳ್ಳಿ. ಪರಿಶಿಷ್ಟ ಜಾತಿಯಲ್ಲಿ ABC ಅಂತ ಇರುತ್ತೆ. ಮಹಿಳೆಯರಾಗಿದ್ದರೆ ನೀವು ABC ಮಹಿಳೆಯರಾಗಿದ್ದರೆ ಅಪ್ಲೈ ಮಾಡಿ. ಆಮೇಲೆ ಇಲ್ಲಿ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಇರ್ತಿರೋ ಬೆಂಗಳೂರು ಸ್ವಲ್ಪ ನೀಟಾಗಿ ಓದ್ಕೊಳ್ಳಿ, ಆರಾಮಾಗಿ ಆಗ್ತೀರಾ ಅದರ್ ಡಿಸ್ಟ್ರಿಕ್ಟ್ ಕಂಪೇರ್ ಮಾಡಿದರೆ. ಅದಾದ ನಂತರ 1 ಪೋಸ್ಟ್ ಇದೆ. ಇದು 1 ಪೋಸ್ಟ್ ಇದೆ, ಸಿಗ್ತಾ ನಿಮಗೆ. ಆಮೇಲೆ ಪರಿಶಿಷ್ಟ ಪಂಗಡದವರು ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ. ಮಹಿಳೆಯರು ಬಾಯ್ಸು ಅನ್ನೋಂಗಿಲ್ಲ, ಇಬ್ರಿಗೂ ಪೋಸ್ಟಸ್ ಇದೆ, ನೀವು ಅಪ್ಲೈ ಮಾಡಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜಾತಿ ನೀವು ಗ್ರಾಮೀಣ ಮಾಧ್ಯಗಿಂದರೆ ಇಲ್ಲೇ ಅಪ್ಲೈ ಮಾಡಿ. ಅರ್ಥ ಆಗ್ತಿದೆಯಾ? ಬೆಂಗಳೂರವರು ಸುತ್ತಮುತ್ತವರಾಗಿದ್ದರೆ. ಯಾಕಪ್ಪ ಅಂದರೆ ನಿಮಗೆ ಇಲ್ಲಿ ಫಸ್ಟ್ 3 ಎಕ್ಸಾಂಪಲ್, ಈಗ ಪರಿಶಿಷ್ಟ ಜಾತಿ ಮಾಡಿಬಿಡೋಣ, ಒಂದೊಂದು ಕಡೆ ಒಂದೊಂದು ಮಾಡೋಣ. ಪರಿಶಿಷ್ಟ ಜಾತಿ ಅರ್ಥ ಆಗ್ತಿದೆಯಾ? ಇಲ್ಲಿ 3 ಪೋಸ್ಟ್ ನಿಮಗೆ ಬಂದ್ವಾ, ಪ್ಲಸ್ಸು ನಿಮ್ಮ ಜಾತಿಯಲ್ಲಿ 1 ಪೋಸ್ಟ್ ಇದೆಯಾ, ಇಲ್ಲಿ ಬಂತು. ನೀವೇನಾದರೂ ಮಹಿಳೆ ಆಗಿದ್ದರೆ ಈ 8 ಆ್ಯಡ್ ಆಯ್ತಾ, ಪ್ಲಸ್ ಇದು 1 ಆ್ಯಡ್ ಆಯಿತಾ, ಪ್ಲಸ್ ಇದು 1 ಮೊದಲನೇ ಆ್ಯಡ್ ಆಗಿರುತ್ತೆ. ಆಮೇಲೆ ನೀವು ಗ್ರಾಮೀಣ ಆಗಿತ್ತು ಅಂದರೆ ಎಷ್ಟು ಮಹಿಳೆಯರಿಗೆ ಪೋಸ್ಟು? 3 1 4 4 8 4 12 12 1 13 13 1 14 ಪೋಸ್ಟು ಪರಿಶಿಷ್ಟ ಜಾತಿ ಮಹಿಳೆಯರಾಗಿದ್ದರೆ ಬರುತ್ತೆ. ಅಥವಾ ನೀವು ಪರಿಶಿಷ್ಟ ಜಾತಿಯವರು ಅಷ್ಟೇ ಆಗಿದ್ದರೆ 9 8 ಅದ್ರಾಗ ಎಷ್ಟು ಅಂದರೆ 6 ಪೋಸ್ಟ್ ಬರುತ್ತೆ ಮಹಿಳೆಯರಿಗೆ. ಯಾಕಂದರೆ ಮಹಿಳೆಯರಿಗೆ ಇಲ್ಲ ಐತಲ್ರ 9 ಪೋಸ್ಟ್ ಹೋಯ್ತಲ್ಲ ಕಂಡ್ರು. 14ರಾಗ 9 ಹೋದರೆ 6 ಉಳಿದೈತಲ್ಲ, 6 ಪೋಸ್ಟು ನೀವೇನಾದರೂ ಬಾಯ್ಸ್ ಆಗಿದ್ದರೆ. ಇಲ್ಲ ಅಂದರೆ ಮಹಿಳೆಯರಾಗಿದ್ದರೆ 14 ಪೋಸ್ಟ್, ಈ ಥರ ಲೆಕ್ಕ ಹಾಕೊಳ್ಳಿ. ಮಹಿಳೆಯರ ರಿಸರ್ವೇಷನ್ ಜಾಸ್ತಿ ಇದೆ, ಚೆನ್ನಾಗಿ ಓದ್ಕೊಳ್ರಮ್ಮ ನೀವು. ನೆಕ್ಸ್ಟು ಎಲ್ಲ ಕ್ಯಾಸ್ಟ್ನವ್ರು ಅಪ್ಲೈ ಮಾಡಿ. ಇಲ್ಲೇನು ಹೇಳ್ತಾ ಇದ್ದೀನಿ, ಆಲ್ಮೋಸ್ಟ್ ಆಲು ಎಲ್ಲ ಕ್ಯಾಸ್ಟ್ನವ್ರು ಅಪ್ಲೈ ಮಾಡಿ. 3A ವುಮೆನ್ ಆಗಿದ್ದರೆ ಇದನ್ನು ಚೂರು ಅವಾಯ್ಡ್ ಮಾಡಮ್ಮ. ನಿಮಗೆ ನೋಡಿ ಇಲ್ಲಿ ಪೋಸ್ಟ್ ಇಲ್ಲ, ಇಲ್ಲಿ 8 ಪೋಸ್ಟ್ ಇದೆ. ಇಲ್ಲಿ 8 ಪ್ಲಸ್ ನಿಮ್ದು ಏನಾದರೂ ಇಲ್ಲಿ 5 ಪೋಸ್ಟ್ ಇದೆ ಗ್ರಾಮೀಣ. ಇವೆರಡಕ್ಕೂ ನೀವು ಗ್ರಾಮೀಣ ಆಗಿತ್ತು ಅಂದರೆ 8 13 8 ಪೋಸ್ಟ್ ನಿಮ್ಗೆ ಇದ್ದೇ ಇರ್ತೈತಿ. ಬಟ್ ಇಲ್ಲಿ ನಿಮ್ಮ ಕ್ಯಾಸ್ಟಿಗಿಲ್ಲ, ಚೂರು 3Aದವರು ಮಹಿಳೆಯರು ಅವಾಯ್ಡ್ ಮಾಡಿ. ಅಕಸ್ಮಾತ್ ಸರ್ ಬೇರೆ ಕಡೆ ಎಲ್ಲ ಕಡೆ ಹಾಗೆ ಇದೆ ಸರ್, ನೀ 8 ಪೋಸ್ಟಿಗೆ ಕಾಂಪಿಟೇಷನ್ ಮಾಡ್ತೀನಿ ಸರ್, ಇಲ್ಲಿ 3 ಪೋಸ್ಟ್ ಇದೆ ಮತ್ತು ಗ್ರಾಮೀಣ ಇತ್ತು ಅಂದರೆ ಇಲ್ಲೇ ನೀವು ಕಾಂಪಿಟೇಷನ್ ಮಾಡ್ಬೋದು. ನೆಕ್ಸ್ಟ್ 3B ಅವರು ನೀವು ಅಪ್ಲೈ ಮಾಡಿ. ಆಮೇಲೆ 2Aದವರು ಅಲ್ಲಿ 3 ಇಲ್ಲಿ 8 ಇಲ್ಲೇ ಇದು ಎಲ್ಲ ಸಿಗ್ತಾವೆ. ಜೊತೆಗೆ ಇಲ್ಲಿ ನಿಮಗೆ 2A ವುಮೆನ್ ಯಾರಿದ್ರೆ ಇಲ್ಲೇ ಅಪ್ಲೈ ಮಾಡಿ. ಗ್ರಾಮೀಣ 2 ಪೋಸ್ಟ್ ಇದೆ. ಆಮೇಲೆ ಅಂಗವಿಕಲ 2A ಯಾರಿದ್ದೀರಾ ಬೆಂಗಳೂರು ಡಿವಿಷನ್, ಬೆಂಗಳೂರೇ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟು ಯಾವುದಾಯ್ತು, ಈಗ ಕನ್ನಡ ಭಾಷೆ ಆಯಿತು. ಈ ವಿಡಿಯೋ ನೋಡಿದವರು ಪುಣ್ಯವಂತರು. ಯಾಕಂದರೆ ಎಲ್ಲೋ ಒಂದು ಕಡೆಗೆ ಅಪ್ಲೈ ಮಾಡೇ ಬಿಡ್ತಾರೆ. ಅಪ್ಲೈ ಸುಮ್ಮನೆ ಇಲ್ಲಿ ಪೋಸ್ಟ್ ಎಲ್ಲಿದ್ದವ್ರೆ ಅಲ್ಲಿ ಅಪ್ಲೈ ಮಾಡಿ ಜಾಸ್ತಿ ಅಂತಾರೆ, ಒಳಗೆ ಯಾರು ನೋಡಿರಲ್ಲ. ಸೊ ಯಾಕೆ ಹೇಳ್ತಿದ್ದೀನಿ ಅಂದರೆ ಭಾಷೆ ಇಂಗ್ಲೀಷ್, ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಯಾರು ಭಾಷೆ ಇಂಗ್ಲೀಷ್ ಇದ್ದೀರಾ ಆಪ್ಷನಲ್ ಇಂಗ್ಲೀಷ್ ಕಂಡ್ರೆ ಒಂದು ಸತಿ ಕರೆಕ್ಟಾಗಿ ಹೇಳ್ತಿದ್ದೀನಿ ಕೇಳ್ಕೊಳ್ರಿ. ನೀವು ಇದು ಒಂಥರ ತುಂಬ ಇಂಪಾರ್ಟೆಂಟ್ ನಿಮಗೆ. ಎಲ್ಲ ಕಡೆ 4-5 ಪೋಸ್ಟ್ ಇದೆ. ಹಾವೇರಿಯಲ್ಲಿ ಎಷ್ಟಿದ್ವಪ್ಪ? 5-6 ಪೋಸ್ಟ್ ಇದ್ವು. ಇಲ್ಲಿ ನೋಡಿ
ಎಷ್ಟಪ್ಪ 116 ಪೋಸ್ಟ್ ಕಂಡ್ರು. ಆಲ್ಮೋಸ್ಟ್ ಆಲ್ ಕರ್ನಾಟಕದಿಂದ ನೀವು ಎಲ್ಲೇ ಇರಿ, ನಾನು ಹೇಳ್ತೀನಲ್ಲ, ಬೆಂಗಳೂರಿಗೆ ಅಪ್ಲೈ ಮಾಡಿ. ಅರ್ಥ ಆಗ್ತಿದೆಯಾ? ಎಷ್ಟು ಜನಕ್ಕೆ ರೀಚ್ ಆಗುತ್ತೋ ಅನ್ನೋದೇ ನನಗೆ ಭಾಳ ಬೇಜಾರು. ಸೊ ದಟ್ ರೀಚ್ ಆದವರು ನೀವು ಪುಣ್ಯವಂತರು. ಯಾಕೆ ಅಂದರೆ ನೋಡಿ, ಸುಮ್ಮನೆ ಎಲ್ಲ ಹಾಕಿಬಿಡ್ತಾರೆ 116 ಪೋಸ್ಟ್. ನಾನು ನೋಡಿರಲಿಲ್ಲ ಇದನ್ನ ಒಳಗಡೆ, ಹೀಗೆ ನೋಡಿರೋದು ನಿಮ್ಗೆ ಹೇಳಬೇಕು ಅಂತ ಹೇಳಿ. ಸೊ ಭಾಷೆ ಇಂಗ್ಲೀಷ್ ಇದ್ದವರು ಎಲ್ಲರೂ ನಿಮ್ಮ ಕ್ಯಾಸ್ಟ್ ನೋಡಬೇಡಿ, ನಿಮ್ಮ ರಿಸರ್ವೇಷನ್ ನೋಡಿ, ಫಸ್ಟು ಅಪ್ಲೈ ಮಾಡಿಲ್ಲೇ. ಯಾಕೆ ಬೆಂಗಳೂರಿಗೆ ಇಂಗ್ಲೀಷ್ ಬೇಕಲ್ಲ, ಹಾಗಾಗಿ ಅವ್ರು ಬೆಂಗಳೂರು ಇಲ್ಲೇ ಜಾಸ್ತಿ ಕೊಟ್ಕೊಂಡಿದ್ದಾನೆ. ಜೊತೆಗೆ ಬೆಂಗಳೂರು ಸೆಂಟ್ರಲ್ ಒಂದು ಚೆಕ್ ಮಾಡ್ತಾನೆ, ನಿಮಗೆ ಹೇಳಿಬಿಡ್ತೀನಿ ಅದನ್ನು. ಇಂಗ್ಲೀಷ್ ಇದ್ದವರು ದಯವಿಟ್ಟು ನೋಡಿ, ನಿಮಗೆ ಇಲ್ಲಿ 8 ಪೋಸ್ಟು, ಮಹಿಳೆಯರು 20 ಪೋಸ್ಟ್ ಇದೆ, ಗ್ರಾಮೀಣ 15 ಪೋಸ್ಟ್ ಇದೆ, ಮಾಜಿ ಸೈನಿಕರು 5 ಪೋಸ್ಟ್ ಇದೆ, ಕನ್ನಡ ಮಾಧ್ಯಮ 3 ಪೋಸ್ಟ್ ಇದೆ, ಏಜೆನ್ಸ್ ಇದ್ರೆ 3 ಪೋಸ್ಟ್ ಇದೆ, ಅಂಗವಿಕಲರು 3 ಪೋಸ್ಟ್ ಇದೆ. ಅಂಗವಿಕಲರು ಇಂಗ್ಲೀಷ್ ಯಾರಿದ್ದೀರಾ, ಅಂಗವಿಕಲ ಇಂಗ್ಲೀಷ್ ಯಾರಿದ್ದೀರಾ ದಯವಿಟ್ಟು ನೀವು ಬೆಂಗಳೂರು ನಾರ್ತ್ ತೆಗೆದುಕೊಳ್ಳಿ. ಮೇ ಬಿ ಸೆಂಟ್ರಲಲ್ಲಿ ಇರ್ತೋ ಪೋಸ್ಟ್, ಅದನ್ನ ಹೇಳ್ತೀನಿ. ಬೆಂಗಳೂರು ಅಂಗವಿಕಲರು ಯಾರಿದ್ದೀರಾ, ಬೆಂಗಳೂರೇ ತಗೊಳ್ಕೋಬೇಕು ನೀವು. ನಾನು ಹೇಳೋದು ನಿಮಗೆ ತುಂಬ ಅರ್ಥ ಆಗ್ತಿದೆ ಅನಿಸುತ್ತೆ. ಯಾಕೆ ಹೇಳ್ತಿದ್ದೇನೆ ಅಂದರೆ ನೋಡ್ರಿ, ಎಲ್ಲ ಪೋಸ್ಟ್ ಇದೆ ನಿಮಗೆ. ಈ GML ಬಂದ್ರೆ ಅಲ್ಲಿ ಕೊಡ್ತಾರೆ, ಇಲ್ಲಿ ನೋಡ್ರಿ ಎಲ್ಲರಿಗೂ ಪೋಸ್ಟ್ ಇದೆ, ಎಲ್ಲ ಕ್ಯಾಸ್ಟ್ನವ್ರಿಗೂ ಪೋಸ್ಟ್ ಇದೆ. ಅಂಗವಿಕಲರು ಯಾರ್ಯಾರಿರಲ್ಲ ಇಲ್ಲಿ 3 GMLದೇ ನಿಮ್ಮ ಕ್ಯಾಸ್ಟಲ್ಲಿದೆ. ನೀವು ಇಲ್ಲೇ ಅಪ್ಲೈ ಮಾಡಬೇಕು. 2A ಹಬ್ಬ ಇದು, ನೀವು ಇಲ್ಲಿ ಅಪ್ಲೈ ಮಾಡಿ. 2B ಎಲ್ಲ ಕ್ಯಾಸ್ಟ್ನವರು. ನಾನು ಡಿಫ್ರೆನ್ಷಿಯೇಟ್ ಮಾಡದೆ ಇಂಗ್ಲೀಷ್ನವ್ರು ಎಲ್ಲಿ ಹಾಕಬೇಕಂತ ಯಾರಾದರೂ ಕೇಳಿದರೆ ಬೆಂಗಳೂರು ನಾರ್ತೆ ಹಾಕಬೇಕು. ಹಬ್ಬ ಇದು ನಿಮಗೆ. ಬೇರೆ ಡಿಸ್ಟಿಕಲ್ಲಿ ನಾನು ಹೇಳ್ತೀನಿ, ಇಲ್ಲಿ ನೋಡ್ತಾನೆ, ಬಟ್ ಇಲ್ಲಿ ಜಾಸ್ತಿ ಇರೋದು ಕೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಇಲ್ಲೇ ಇದೆ ಅನ್ಕೊತೀನಿ. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಇದಾದ ಬ್ಯಾಕ್ಲಾಗ್ ಹುದ್ದೆ ಕಂಡ್ರೆ ಇದು ಒಂದು ಪೋಸ್ಟ್ ಇದೆ. ಯಾವ ಕ್ಯಾಸ್ಟ್ 2B ಅವರು ಯಾರಿದ್ದೀರಮ್ಮ, ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಹೇಳಿದ್ದೀನಿ 2B ಅವರು ಎಸ್ಪೆಷಲಿ ಅಪ್ಲೈ ಮಾಡಿ. ಲಾಸ್ಟ್ ಟೈಮ್ 2B ಅವ್ರು ಸಿಗಲಿಲ್ಲ ಅಂತ ಅವರಿಗೆ, ಹಂಗಾಗಿ ಉಳಿದಿದೆ ಇದು ಪೋಸ್ಟ್. ನೆಕ್ಸ್ಟು ಸೋಷಿಯಲ್ ಸೈನ್ಸ್ ಯಾರಿದ್ದೀರ ಕಂಡ್ರೆ ಸೋಷಿಯಲ್ ಸೈನ್ಸ್ ನೋಡ್ಕೊಂಬಿಡಿ. GM ಪರಿಶಿಷ್ಟ ಜಾತಿ ಮಹಿಳೆಯರಿಬ್ಬರಿಗೆ ಇದೆ, ಅಪ್ಲೈ ಮಾಡಿ. ಅದಾದ ನಂತರ ಪರಿಶಿಷ್ಟ ಪಂಗಡ ಪ್ರವರ್ಗ ಎಲ್ಲ ಕ್ಯಾಸ್ಟ್ನವ್ರಿಗಿದೆ ಕಂಡ್ರು. ಮಹಿಳೆಯರು ಯಾರಿದ್ದೀರಾ ಪರಿಶಿಷ್ಟ C ಪರಿಶಿಷ್ಟ ಪಂಗಡ ಪ್ರವರ್ಗ, ಇದನ್ನು ಅವಾಯ್ಡ್ ಮಾಡಿ ಮನೆ ಮಹಿಳೆಯರು. ಬೇರೆ ಕಡೆಗೆ ಜಾಸ್ತಿ ಇದೆ ಪೋಸ್ಟಲ್ಲಿ ಹಾಕಂತ್ರಿ. ನಾನು ಬೆಂಗಳೂರು ನಾರ್ತಲ್ಲಿ ನೋಡೋಣ, ಎಲ್ಲಿ ಇರಲಿಲ್ಲ ಅಂದರೆ ಮಹಿಳೆಯರು ನೀವು ಇದಕ್ಕಂದ್ರೆ ಎಲಿಜಿಬಲ್ ಇದ್ದೇ ಇರ್ತೀರಾ. ಅರ್ಥ ಆಗ್ತಿದೆಯಾ? ಆಮೇಲೆ 2A 6 ಪೋಸ್ಟು 2Aದವ್ರು ಅಪ್ಲೈ ಮಾಡಿ, ಸಮಸ್ಯೆ ಇಲ್ಲ. ಸೋಷಿಯಲ್ ಸೈನ್ಸು 2Bದವ್ರು ಅಪ್ಲೈ ಮಾಡಿ. 2B ಮಹಿಳೆಯರಾಗಿದ್ದರೆ ನೀವು ಸ್ವಲ್ಪ ಅವಾಯ್ಡ್ ಮಾಡಿ ಅಮ್ಮ. ಯಾಕೆ ನಿಮಗೆ ಪೋಸ್ಟ್ ಇಲ್ಲ ಸರ್, ಯಾಕೆ ಹೇಳ್ತಿದ್ದೀರಾ ಸರ್? ಇಲ್ಲಿ ಮಿಸ್ ಆದರೆ ಇಲ್ಲೇ ಸಿಗ್ತೈತಲ್ಲಮ್ಮ, ಅಲ್ಲ ಇಲ್ಲಿ ಮಿಸ್ ಆದರೆ ಇಲ್ಲಿ ಸಿಗ್ತೈತೆ, ಇಲ್ಲಿ ಮಿಸ್ ಆದರೆ ಇಲ್ಲೇ ಸಿಗ್ತೈತಲ್ಲ ನಿಮಗೆ ಹೆಣ್ಮಕ್ಳಿಗೆ, ಹಾಗಾಗಿ ಹೇಳ್ತಿದ್ದೀನಿ. ಸೊ ದಟ್ ನೀವು ಒಂಚೂರು ಅವಾಯ್ಡ್ ಮಾಡಿ. ಬೇರೆ ಕಡೆಗೆ ಇರಲಿಲ್ಲ ಅಂದರೆ ಮತ್ತೆ ಹಾಕಂತ್ರಿ ಬಂದಿಲ್ಲಿ, ಅಲ್ಲಿ ಕ್ಲಾಸ್ ನೋಡ್ತೀನಿ ನಾನು. 2B ನಿಮಗೀಗ ಅರ್ಥ ಆಯಿತು. 3Aದವರು ಎಲ್ಲ ಅಪ್ಲೈ ಮಾಡ್ಬೋದು. ಆಮೇಲೆ 2A ಯಾರು ಅಂಗವಿಕಲಿದ್ದರೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಅಂಗವಿಕಲರಿಗೆ ಎಲ್ಲರಿಗೂ ಒಂದೊಂದು ಪೋಸ್ಟ್ ಇದೆ ಜೊತೆ ಇಲ್ಲಿ. ಆಮೇಲೆ ಆಲ್ಮೋಸ್ಟ್ ಎಲ್ಲರೂ ಅಪ್ಲೈ ಮಾಡ್ಕೋಬೋದು ಕಂಪೇರ್ ಟು ಇಲ್ಲಿದ್ದರು ಬೆಂಗಳೂರವರು ಆಜುಬಾಜುದಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟು ಮ್ಯಾಥಮೆಟಿಕ್ಸ್ ಯಾರಿದ್ದೀರಾ ನೋಡ್ಕೊಳ್ಳಿ. ಲಾಸ್ಟ್ ಟೈಮ್ ಟೋಟಲ್ ಎಷ್ಟಿದೆ? 29 ಪೋಸ್ಟ್ ಇದೆ, 29 ಪೋಸ್ಟ್. ಆಮೇಲೆ ಇಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳು ಬರ್ತಾವೆ ನೋಡ್ರಪ್ಪ, ಬ್ಯಾಕ್ಲಾಗ್ 11 ಪೋಸ್ಟ್ ಇದೆ. ಅರ್ಥ ಆಗ್ತಿದೆಯಾ? ಈ 11 ಪೋಸ್ಟಲ್ಲಿ ಏನು ಮಾಡ್ಕೊಳ್ಳಿ ಅಂದರೆ ನೀವು 11 ಪೋಸ್ಟ್ ಯಾರಿಗೆ ಬರುತ್ತೆ ಸರ್? ಸಾಮಾನ್ಯ ಒಂದು ಇಲ್ಲ, ನೆನಪಿಟ್ಕೊಳ್ಳಿ. ಬ್ಯಾಕ್ಲಾಗ್ ಬಗ್ಗೆ ಹೇಳ್ತಿರೋದು. ಪರಿಶಿಷ್ಟ ಜಾತಿಯವರು ಯಾರಿದ್ದೀರಾ, ಪ್ರವರ್ಗ 1 ಗ್ರಾಮೀಣ ಯಾರಿದ್ದೀರಾ, 2A ಗ್ರಾಮೀಣ ಯಾರಿದ್ದೀರಾ, ಅಂಗವಿಕಲ 2A ಯಾರಿದ್ದೀರಾ, ಹೇಳೋದನ್ನು ಸ್ವಲ್ಪ ನೀಟಾಗಿ ಕರೆಕ್ಟಾಗಿ ತಿಳ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಸುಮ್ಮನೆ ಕತೆ ಓದಬೇಡಿ. ನೀವು ಈ ಸಬ್ಜೆಕ್ಟ್ನವ್ರಾಗಿದ್ದರೆ, ಉಳಿದವ್ರು ನೋಟ್ ಬೇಡಕ್ಕಾಗಿಲ್ಲ. ಗಣಿತ ವಿಜ್ಞಾನ ಯಾರಿದ್ರೆ ನೋಟ್ ಮಾಡ್ಕೊಳ್ಳಿ. ಅಂಗವಿಕಲ ನೀವು ಅಪ್ಲೈ ಮಾಡಲೇಬೇಕು. ಪ್ರವರ್ಗ 1 ಅಪ್ಲೈ ಮಾಡಿ, 2A ಗ್ರಾಮೀಣ ಇದ್ರೆ ಅಪ್ಲೈ ಮಾಡಿ. ಆಮೇಲೆ ಪರಿಶಿಷ್ಟ ಜಾತಿಯವರು ನಿಮಗೆಲ್ಲ ಇದೆ, ಇಲ್ಲಿ ಅಪ್ಲೈ ಮಾಡಿ. ಅರ್ಥ ಆಗ್ತಿದೆಯಾ? ಬ್ಯಾಕ್ಲಾಗ್ ಹುದ್ದೆನೂ ಬರ್ತಾವೆ, ಜೊತೆಗೆ ಇಲ್ಲಿರೋ ಬರ್ತಾವೆ ನಿಮಗೀಗ. ಕೌಂಟ್ ಮಾಡ್ಕೊಳ್ಳಿ. 29 ಪರಿಶಿಷ್ಟ ಜಾತಿ ಮಹಿಳೆಯರು ಎಲ್ಲಪ್ಪ, ಇದು ಗಣಿತ ವಿಜ್ಞಾನ. ಇಲ್ಲಿ ನಿಮಗೆ 6 ಪೋಸ್ಟ್ ಇದೆ. ಮಹಿಳೆಯರು ಗ್ರಾಮೀಣ 4 ಇದೆ, ಕನ್ನಡ ಮಾಧ್ಯಮ 1 ಇದೆ. ಯೋಜನಾ ನಿರಾಶ್ರಿತರು ಕಂಪ್ಲೀಟಾಗಿ ಇನ್ನೊಂದು ಯೋಜನಾ ನಿರಾಶ್ರಿತರು ಯಾವ ಸಬ್ಜೆಕ್ಟಪ್ಪ? ಗಣಿತ ವಿಜ್ಞಾನ. ನೀವು ಹಾಕಬೇಡಿ ಸರ್. ಯಾಕೆ ಸರ್? ನಾನು ಹಾಕ್ತೀನಿ ಸರ್. ಹಾಕ್ತೀಯಪ್ಪ, ಎಲಿಜಿಬಲ್ ಇದೆಯಪ್ಪ GMಗೆ. ಆದರೆ ನಿಮ್ಮ ಯೋಜನಾ ನಿರಾಶ್ರಿತರಲ್ಲಿ 1 ಪೋಸ್ಟ್ ಇಲ್ಲ. ಅದಕ್ಕೆ ನೀನು ಈ ಡಿಸ್ಟಿಕ್ನ ನಿನ್ನ ಸಬ್ಜೆಕ್ಟ್ ಗಣಿತ ವಿಜ್ಞಾನ ಆಗಿತ್ತು, ಆ ಥರ ಮ್ಯಾಥಮೆಟಿಕಲ್ ಸೈನ್ಸ್ ಆಗಿತ್ತು ಅಂದರೆ ಅವಾಯ್ಡ್ ಮಾಡಿ ಬೇರೆ ಕಡೆಗೆ ಹಾಕೋ. ಇಲ್ಲಿ ಇಲ್ಲ ಪೋಸ್ಟ್, ಅದಕ್ಕೋಸ್ಕರ ಹೇಳ್ತಿರೋದು.
ಅವ್ರು ಅವಾಯ್ಡ್ ಮಾಡಿದ್ರಾ? ಸೊ ದಟ್ ಇದು ಯಾವುದಾಯ್ತು ಆಯಿತಾ. ಆಮೇಲೆ ನಮ್ಮ CBZ ಬಯಾಲಜಿಕಲ್ ಸೈನ್ಸ್ 92% ಪೋಸ್ಟ್ ಇದ್ದಾವೆ. ಎಲ್ಲಿ ಹಾಕಬೇಕು, ಯಾರು ಹಾಕಬೇಕು? ಮಹಿಳೆಯರು 10 ಪೋಸ್ಟ್ ಇದೆ, GM 4 ಪೋಸ್ಟ್ ಇದೆ, 7 ಗ್ರಾಮೀಣ ಇದೆ, ಕನ್ನಡ ಮಾಧ್ಯಮ ಇದೆ, ಯೋಜನೆ ಕ್ಷೇತ್ರ, ಅಂಗವಿಕಲರಿದೆ, ಎಲ್ಲ ಇದೆ. ನೀವು ಅಪ್ಲೈ ಮಾಡಬಹುದು. ಬೆಂಗಳೂರು ನಾರ್ತು ಅರ್ಥ ಆಗ್ತಿದೆಯಾ? ಆಮೇಲೆ ಪರಿಶಿಷ್ಟ ಜಾತಿಯವರು ಎಲ್ಲರೂ ಅಪ್ಲೈ ಮಾಡ್ರು, ಪೋಸ್ಟ್ ಇದಾವೆ. ಪರಿಶಿಷ್ಟ ಪಂಗಡ ಮಹಿಳೆಯರು ಸ್ವಲ್ಪ ಅವಾಯ್ಡ್ ಮಾಡಮ್ಮ, ಬೇರೆ ಕಡೆ ಹಾಕಂತೀರಿ, ಯಾಕಂದರೆ ಇಲ್ಲಿ ಒಂದು ಪೋಸ್ಟ್ ಇಲ್ಲ ನಿಮಗೆ. ಉಳಿದವರು ಪರಿಶಿಷ್ಟ ಪಂಗಡ ಮಹಿಳೆಯರು ಬಿಟ್ಟು ಎಲ್ಲರೂ ಎಲಿಜಿಬಲ್ ಇದ್ದರೆ ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಆಮೇಲೆ ಅಂಗವಿಕಲರಂತಕ್ಕೆ ಅಪ್ಲೈ ಮಾಡಲೇಬೇಕು, ಪೋಸ್ಟ್ ಇದೆ. ತೃತೀಯಲಿಂಗಿಗಳು ಅಪ್ಲೈ ಮಾಡಿ. ಸೊ ಇದು ಯಾವುದಾಯ್ತು ಈಗ ನಮಗೆ? 2 ಡಿಸ್ಟಿಕ್ ಮಾಡೋಕೆ ಅರ್ಧ ತಾಸು ಆಯ್ತಲ್ರಪ್ಪ. ನೋಡೋಣ, ಒಂದು 5 ಡಿಸ್ಟಿಕ್ ಆದರೆ ಈ ವಿಡಿಯೋದಲ್ಲಿ ಕ್ಲೋಸ್ ಮಾಡೋಕೆ ಮಾಡ್ತೀನಿ. ನೆಕ್ಸ್ಟ್ ಬೆಂಗಳೂರು ಸೆಂಟ್ರಲ್ ಹೋಗ್ಬರೋಣ. ಇದೇನಿದೆ ಬೆಂಗಳೂರು ನಾರ್ತ್, ಬೆಂಗಳೂರು ಸೆಂಟ್ರಲ್ ಇದೆ ಕಣ್ರ, ಬೆಂಗಳೂರು ಸೆಂಟ್ರಲ್ಲು. ಸೊ ಎಷ್ಟು ಪೋಸ್ಟ್ ಇದೆ? 472 ಪೋಸ್ಟ್. ನನ್ನ ಪ್ರಕಾರ ಇದು ಹೈಯೆಸ್ಟ್ ಪೋಸ್ಟ್ ಅನಿಸುತ್ತೆ ಈ ನೋಟಿಫಿಕೇಷನಲ್ಲಿ. ವಿಲ್ ಚೆಕ್ ಲೇಟರ್. ಸೊ ಇದರಲ್ಲಿ ಕನ್ನಡ ಯಾವ ಭಾಷೆನ ನೋಡ್ತಾ ಇರೋದು ಈಗ? ಜೀವ ವಿಜ್ಞಾನ ಅಂದರೆ ಬಯಾಲಜಿಕಲ್ ಸೈನ್ಸ್. ಸೊ ನೀವು ನೋಡ್ಕೊಂಬಿಡಿ, ಎಲ್ಲರೂ ನೀಟಾಗಿ ನೋಡ್ಕೊಂಬಿಡಿ. ಯಾರ್ಯಾರು ಜೀವವಿಜ್ಞಾನ ಇದ್ದೀರಾ ನೋಟಲ್ಲಿ ಇಟ್ಕೊಳ್ಳಿ. ನಾನು ಹೇಳ್ತಿದ್ದೀನಿ ಪ್ರತಿ ಡಿಸ್ಟಿಕ್, ಮತ್ತೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ, ನಿಮ್ಮ ಕ್ಯಾಸ್ಟ್ ಎಲ್ಲ ನೋಡಿಕೊಂಡು. ಸಾಮಾನ್ಯ 7 ಪೋಸ್ಟ್ ಇದೆ, ಎಲ್ರಿಗೂ ಬರುತ್ತೆ. ಮಹಿಳೆಯರು 13 ಪೋಸ್ಟ್ ಇದೆ, ಗ್ರಾಮೀಣ 10 ಪೋಸ್ಟ್ ಇದೆ, ಮಾಜಿ ಸೈನಿಕರು 14, ಕನ್ನಡ ಮಾಧ್ಯಮ 2, ಯೋಜನೆ ಕ್ಷೇತ್ರ 2, ಅಂಗವಿಕಲ 1, ತೃತೀಯಲಿಂಗಿ. ಸೊ ಇದು ಹಾರಿಜೆಂಟಲಲ್ಲಿ. ಇಮೇಲೆ ಪರಿಶಿಷ್ಟ ಜಾತಿ ಇಲ್ಲಿದೆ, ಇಲ್ಲಿ 00 ತೋರಿಸಿ ಅನ್ಕೋಬೇಡ್ರಪ್ಪ. ಒಳ ಮೀಸಲಾತಿ ಮಾಡಿದ್ದಾರೆ ಮೊನ್ನೆ, ಅಲ್ಲಿ ಪೋಸ್ಟು ಎಲ್ಲರೂ ಅಪ್ಲೈ ಮಾಡ್ಬೋದು, ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಪರಿಶಿಷ್ಟ ಜಾತಿ ಅಂಗವಿಕಲರಾಗಿದ್ದರೆ ಮಾತ್ರ ನೀವು ಅಪ್ಲೈ ಮಾಡಲೇಬೇಕು. ನಿಮಗೆ ಮತ್ತೆ ಇಲ್ಲೊಂದೊಂದು ಪೋಸ್ಟ್ ಇದೆ, ಅರ್ಥ ಇದೆಯಾ? ಪರಿಶಿಷ್ಟ ಪಂಗಡ ಅಂಗವಿಕಲರು ಇಲ್ಲ ಪೋಸ್ಟು, ಬಟ್ ಈ 2 ಪೋಸ್ಟಿಗೆ ಎಲಿಜಿಬಲ್ ಇರ್ತೀರಾ. ಪರಿಶಿಷ್ಟ ಪಂಗಡ 1 ಪೋಸ್ಟ್ ಇದೆ, ಎಲ್ಲ ಕ್ಯಾಸ್ಟ್ನವರು ಅಪ್ಲೈ ಮಾಡ್ಬೋದು. ಇಲ್ಲಿ ಸುತ್ತಮುತ್ತ ಇದ್ದೀರಾ, ನಾನೇನು ಡಿಫ್ರೆನ್ಷಿಯೇಟೇ ಮಾಡಲ್ಲ. 83 ಪೋಸ್ಟ್ ಇದೆ. ಸೊ ದಟ್ ನೋಡಿ, ಎಲ್ಲ ಲೇಡೀಸು ಬಾಯ್ಸು. ನಾನು ಕೆಲವೊಂದು ಕಡೆ ನಿಮಗೆ ಯಾರಿಗೋ ಲಾಸ್ಟ್ ಟೈಮ್ ಬೆಂಗಳೂರು ನಾರ್ತ್ ಅವ್ರಿಗೆ ಯಾರಿಗೆ ಹಾಕಬೇಡಿ ಅಂತ ನೋಡಿ, ನಾನು ಇನ್ನು ಮಹಿಳೆಯರಿಗೇನೆ ಹೇಳಿದೆ ನೋಡಿ, 2B ಮಹಿಳೆಯರಿಗೆ 3A ಮಹಿಳೆಯರಿಗೆ ಹೇಳಿದೆ. ನೀವು ಬೆಂಗಳೂರು ಸೆಂಟ್ರಲ್ ಹಾಕಿ ಈಗ ಹೇಳ್ತಾ ಇದ್ದೀನಿ, ಅರ್ಥ ಆಗ್ತಿದೆಯಾ? ಎಲ್ಲ ಕಡೆ ಹೇಳಿರಲಿಲ್ಲ, ಇಲ್ಲಿ ಹಾಕ್ಬೇಡಿ ಅಂದಿರ್ತಾನಲ್ಲ, ಇಲ್ಲಿ ಎಲ್ಲರಿಗೂ ಪೋಸ್ಟ್ ನೋಡಿ. ನೀವು ವುಮೆನ್ ಆಗಿರಿ, ಏನಾರು ಆಗಿರಿ, ನೀವು ಬೆಂಗಳೂರು ಅರೌಂಡವರು, ತುಮಕೂರವರು, ಕೋಲಾರದವರು, ಅವ್ರು ಏನಾರು ಆಗಿದ್ದರೆ, ಅಥವಾ ಸ್ವಂತ ಬೆಂಗಳೂರವರು ಆಗಿದ್ದರೆ, ಸುತ್ತಮುತ್ತ ಇಲ್ಲಿ ನಮ್ಮ ಹೊಸಕೋಟೆ ಯಾವ ಕಡೆ ಆಗಿದ್ರು ನೀವು ಯು ಕ್ಯಾನ್ ಅಪ್ಲೈ ಹಿಯರ್, ನೋ ಡೌಟ್ ಇನ್ ದಟ್. ಅರ್ಥ ಆಗ್ತಿದೆಯಾ? ಸೊ ಎಲ್ಲರೂ ಅಪ್ಲೈ ಮಾಡ್ಬೋದು. ಬಯಾಲಜಿ ಸೈನ್ಸ್ ಸೆಂಟ್ರಲ್, ನೋಟ್ ಡೌನ್ ಸೆಂಟ್ರಲ್. ಸೊ ದಟ್ ಯಾರು ಇವನ್ ನನ್ನ ಫ್ರೆಂಡು ಇಲ್ಲಿ ಹರೀಶ್ ಅಂತ ಒಬ್ಬಿದ್ದ ಫ್ರೆಂಡ್, ಅವನು ಇಲ್ಲ ನೀನು ಮಾಡಲೇಬೇಕು ಇದನ್ನು, ಅದು ನಮ್ಗೆ ಕರೆಕ್ಟಾಗಿ ಗೊತ್ತಾಗಲ್ಲ ಅಂತಿದ್ರು. ಅದಕ್ಕೋಸ್ಕರ ನೀವು ವಿಡಿಯೋ ಟೈಮ್ ತೊಗೊಂಡು ಮಾಡಿದೆ. ಸೊ ನೀವು ಬೆಂಗಳೂರಾಗಿದ್ದರೆ ಕಂಪಲ್ಸರಿ ಇಲ್ಲೇ ಹಾಕಿ, ಬೆಂಗಳೂರಲ್ಲಿ. ನೆಕ್ಸ್ಟು ನಿಮಗೆ ಒಂದು ಬೆಂಗಳೂರು ಸೆಂಟ್ರಲ್ ಇದೆ, ಬೆಂಗಳೂರು ನಾರ್ತ್ ಇದೆ. ನೆಕ್ಸ್ಟ್ ಬರೋಣ, ಇದು ಬ್ಯಾಕ್ಲಾಗ್ ಇದೆ ಕಣ್ರ. ಆವಾಗಲೇ ಹೇಳಿದೆಲ್ಲ ನಾನು ಬ್ಯಾಕ್ಲಾಗ್. ಯಾವ 2 ಪೋಸ್ಟು, ಇವೆರಡು ಮೇಲ್ಗಡೆ ಪೋಸ್ಟ್ ಜೊತೆಗೆ ಸಾಮಾನ್ಯ 1 ಪೋಸ್ಟ್ ಇದೆ. ಯಾಕೆ ಸಿಗಲಿಲ್ಲ ಇವರಿಗೆ? ಸಾಮಾನ್ಯ ಮತ್ತು ಪರಿಶಿಷ್ಟ ಜಾತಿ ಅಂಗವಿಕಲ 2 ಪೋಸ್ಟ್ ಇದೆ, ಸಾಮಾನ್ಯ ಮತ್ತು ಪರಿಶಿಷ್ಟ ಜಾತಿ ಅಂಗವಿಕಲ. ಪರಿಶಿಷ್ಟ ಜಾತಿ ಅಂಗವಿಕಲ ನೀವೇನಿದ್ರೆ ಯು ಕ್ಯಾನ್ ಅಪ್ಲೈ ಹಿಯರ್ ಓನ್ಲಿ. ಅರ್ಥ ಆಗ್ತಿದೆಯಾ? ಸೊ ತುಂಬ ಜನಕ್ಕೆ ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ನೀವು ಇನ್ನೊಂದೇನೆಂದರೆ ಎಕ್ಸಾಮ್ಸ್ಗೆ ಸ್ವಲ್ಪ ತುಂಬ ಹತ್ತಿರ ಇದೆ ಕಣ್ರು, ಅದ್ರ ಕಡೆ ಕಾನ್ಸಂಟ್ರೇಷನ್ ಮಾಡಿ. ಸಿಕ್ಕಾಪಟ್ಟೆ ಇದೊಂದು ವಿಡಿಯೋ ನೋಡಿದ್ರೆ ಮುಗಿದು ಹೋಯ್ತು, ಸುಮ್ಮನೆ ಓದೋಳು ಕೂತ್ಕೊಳ್ಳಿ. ಅಷ್ಟು ಯಾವುದಪ್ಪ ಇದು ಭಾಷೆ, ಯಾವುದಿದು ಇಲ್ಲಿದೆ ನೋಡ್ಕೊಳ್ಳಿ. ಭಾಷೆ ಕನ್ನಡದವರು 55 ಪೋಸ್ಟ್ ಇದೆ ಕಣ್ರು. 55 ಪೋಸ್ಟಲ್ಲಿ ಕನ್ನಡದಲ್ಲಿ ನೋಡ್ಕೊಂಬಿಟ್ರು, ನಿಮಗೆ ಇದು ಇದೆ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಅರ್ಥ ಆಗ್ತಿದೆಯಾ? ಒಂದು ಸಾಮಾನ್ಯ ಜ್ಞಾನ 4 ಪೋಸ್ಟ್ ಇದೆ, ಮಹಿಳೆ 9 ಪೋಸ್ಟ್ ಇದೆ, 7 ಗ್ರಾಮೀಣ 2, ಮಾಜಿ ಸೈನಿಕ, ಕನ್ನಡ ಮಾಧ್ಯಮ, ಯೋಜನೆ ಕ್ಷೇತ್ರ, ಅಂಗವಿಕಲರು 1, ತೃತೀಯಲಿಂಗಿ 1, ಅಂಗವಿಕಲರು 2. ಆಯಿತಾ? ಪರಿಶಿಷ್ಟ ಜಾತಿ ಎಲ್ಲರೂ ಅಪ್ಲೈ ಮಾಡಿ, ಇಲ್ಲ ಮಹಿಳೆಯರು ಮತ್ತು ಪುರುಷರು ಇಬ್ಬರು ಅಪ್ಲೈ ಮಾಡಿ. ಎಲ್ಲರಿಗೂ ನೀವು ಪೋಸ್ಟ್ ಇದೆ, ಗ್ರಾಮೀಣ ಆಗಿದ್ರೆ ಅಪ್ಲೈ ಮಾಡಲೇಬೇಕು. ಆಮೇಲೆ ಪರಿಶಿಷ್ಟ ಪಂಗಡದವರಿಗೆ ಪೋಸ್ಟ್ ಇದೆ, ಪ್ರವರ್ಗ 1, ಆಲ್ಮೋಸ್ಟ್ ಎಲ್ರಿಗೂ ಇದೆ. ನೀವು ಎಲ್ಲರೂ ಅಪ್ಲೈ ಮಾಡ್ಬೋದು. ಇನ್ ಆ್ಯಂಡ್ ಅರೌಂಡ್ ಯಾರ್ಯಾರು ಇದ್ದೀರಾ ಅಪ್ಲೈ ಮಾಡ್ಬೋದು. ಇಲ್ಲಿಗಿಂತ ನೀವೇನು ಕೌಂಟ್ ಮಾಡ್ಕೊಂಡಾಗ, ಎಕ್ಸಾಂಪಲ್ ಇವಾಗ ಯಾವ್ದು ಮಾಡೋಣ, 3A ಮಾಡ್ಕೊಳ್ಳೋಣ. ಇಲ್ಲಿ 3A ನಿಮಗೆ ಎಲ್ರಿಗೂ 3A 4 ಪೋಸ್ಟ್ ಬಂತಾ, ಪ್ಲಸ್ ಇದು 1 ಪೋಸ್ಟ್ ಇದೆ, 5 ಪೋಸ್ಟ್ ಆಯಿತಾ, ಪ್ಲಸ್ ಇದು 3A ಮೆನ್ನಿಗೆ. ಅರ್ಥ ಆಗ್ತಿದೆಯಾ? ನಿಮ್ಮದು ಏನಾದರೂ ಮಹಿಳೆಯರಿದ್ರಪ್ಪ ಅಂದರೆ 3A ಮಹಿಳೆಯರಿದ್ರಪ್ಪ ಅಂದರೆ 7 ಪೋಸ್ಟ್ 3A ಮಹಿಳೆಯರಿದ್ದರೆ ಅಂದರೆ
ನೋಡಿ ಒಂದು ಇದು ಒಂದು 9 ಪೋಸ್ಟು ಪ್ಲಸ್ ಇದು ಒಂದು, ಅಥವಾ ಇಲ್ಲಿ 5 ಆಗಿತ್ತಾ, ಇಲ್ಲಿ 10, 9 ಪ್ಲಸ್ 1 10, 15 ಪೋಸ್ಟ್ ಆಗುತ್ತೆ. ಅಥವಾ ಸರ್ ಗ್ರಾಮೀಣ ಇದೆ ಪ್ಲಸ್ 7 ಆ್ಯಡ್ ಮಾಡಿ ಕೇಳಿ ನೀವು, 22 ಆಯಿತು. 7 15 ಪ್ಲಸ್ 7 22 ಪೋಸ್ಟು. ಅರ್ಥ ಆಗ್ತಿದೆಯಾ? ಇಷ್ಟು ಅದರ 22 ಪೋಸ್ಟ್ ಅಪ್ಲೈ ಆಗುತ್ತೆ. ನೀವು ಗ್ರಾಮೀಣ ಮಹಿಳೆಯರು ಆಗಿದ್ದರೆ, ಗ್ರಾಮೀಣ ಮಹಿಳೆ 3 ಆಗಿತ್ತಂದ್ರೆ, ಇಲ್ಲ ಸರ್ ನಾವು ಮಹಿಳೆಯರಲ್ಲ ಸರ್ ಅಂದರೆ 22ರಲ್ಲಿ 10 ಹೋದರೆ 12 ಪೋಸ್ಟ್ ನೀವು ಎಲಿಜಿಬಲ್ ಇರ್ತೀರ. ಸೊ ಎಲ್ಲರೂ ಅಪ್ಲೈ ಮಾಡಲಿ. ಯಾರ್ಯಾರು ಯಾವ ಕ್ಯಾಸ್ಟ್ನಲ್ಲಿ ಇದ್ದೀರಾ ಎಲ್ಲದಕ್ಕೂ ಅವೈಲೇಬಲ್ ಬರುತ್ತೆ ನಿಮಗೆ. ವಾವ್, ವಾಟ್ ಎ ಮಿರಾಕಲ್. ಇಂಗ್ಲೀಷು ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಇಂಗ್ಲೀಷ್ ಅವರು ನೀವು ಕರ್ನಾಟಕದ ಯಾವುದೇ ಜಿಲ್ಲೆಯವರಾಗಿರಲಿ, ನಿಮ್ಮ ಜಿಲ್ಲೆಗಳಲ್ಲಿ ಇಂಗ್ಲೀಷ್ಗೆ ತುಂಬ ಕಡಿಮೆ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಬೆಂಗಳೂರು ಸೆಂಟ್ರಲ್ ಮತ್ತು ಅರ್ಥ ಆಗ್ತಿದೆಯಾ, ಬೆಂಗಳೂರು ನಾರ್ತ್ non-KKK ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಹಾಕಬೇಕು. ಯಾಕೆ ಹೇಳ್ತಾ ಇದ್ದೀನಿ, ನಿಮಗೆ ಇನ್ನೊಂದು ಸಾರಿ ದಯವಿಟ್ಟು ಇಂಗ್ಲೀಷಲ್ಲಿದ್ದರೆ ಕೈ ಮುಗಿದು ಹೇಳ್ತಾ ಇದ್ದೀನಿ, ಇವೆರಡು ಪ್ಲೇಸಲ್ಲಿ ಜಾಸ್ತಿ ಹಾಕಿ. ನೋಡಿ 117 ಪೋಸ್ಟ್ ಇದೆ, ಯಾವುದು ಇಂಗ್ಲೀಷು. ಅರ್ಥ ಆಗ್ತಿದೆಯಾ? ಎಲ್ಲ ಕ್ಯಾಸ್ಟ್ ನೋಡ್ರಪ್ಪ, ಮಹಿಳೆಯರೇ 20 ಪೋಸ್ಟ್ ಇದೆ, ಗ್ರಾಮೀಣ 15 ಪೋಸ್ಟ್ ಇದೆ. ಅರ್ಥ ಆಗ್ತಿದೆಯಾ? ಸೊ ತುಂಬ ಜನ ಹುಡುಗರು ಕೇಳ್ತಾ ಇದ್ರು, ಸರ್ 3-4 ಪೋಸ್ಟ್ ಇದೆಲ್ಲ ಹಾಕ್ತಾ ಇದ್ದರು ರೀ, 117 ಪೋಸ್ಟು. ನಿಜವಾಗ್ಲೂ ವಿಡಿಯೋ ನೋಡೋದು ಮಾತ್ರ ಪುಣ್ಯವಂತರು. ನಾನು ಇದು ಒಂದೇ ಅಷ್ಟೇ ಅಲ್ಲ, ನೀವೆಲ್ಲೇ ಈ ಥರ ಮಾಡಿದ ವಿಡಿಯೋ ನೋಡಿದವ್ರು ನೀವು ಪುಣ್ಯವಂತರು. ಸೊ ಬ್ಯಾಕ್ಲಾಗ್ ಹುದ್ದೆ ಕೂಡ 4 ಇದೆ ನೋಡ್ರಪ್ಪ. ಈ 4 ಹುದ್ದೆ ಯಾರ್ಯಾರಿಗೆ ಬರುತ್ತೆ? ಪರಿಶಿಷ್ಟ ಜಾತಿಯವರು ಮಹಿಳೆಯರಿಗೆ ಇಬ್ಬರಿಗೂ ಬರುತ್ತೆ, ಪ್ರವರ್ಗ 1 ಅವ್ರು ಬರುತ್ತೆ. ಸೊ 4 ಪೋಸ್ಟ್ ಏನಿದೆಯಲ್ಲ, ಈ ಪೋಸ್ಟ್ ಜೊತೆಗೆ ಇದು ಕೂಡ ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಹೋಗೋಣ. ಸೊ ಯಾವುದಿದು? ನೆಕ್ಸ್ಟ್ ಬಂದುಬಿಟ್ಟು ಸಮಾಜ ವಿಜ್ಞಾನ 155 ಪೋಸ್ಟ್. ಬಾಬು ಆರ್ಟ್ಸ್ನವ್ರು ಯಾರಿದ್ದೀರಾ, ಸೋಷಿಯಲ್ ಸೈನ್ಸು ನೋಡ್ರಪ್ಪ, 115 ಪೋಸ್ಟ್ ಇದೆ ಬೆಂಗಳೂರಲ್ಲಿ. ಆಮೇಲೆ ಬೆಂಗಳೂರಲ್ಲಿ ಡ್ಯೂಟಿ ಮಾಡೋದು ಕಂಪೇರ್ ಟು ಬೆಸ್ಟ್. ಎಲ್ಲ ಕ್ಯಾಸ್ಟ್ನವ್ರು ಅಪ್ಲೈ ಮಾಡ್ಬೋದು, ಯಾವುದು ಇದು ಅಂತಲ್ಲ. ಎಲ್ಲ ಕ್ಯಾಸ್ಟ್ನವರು ನೀವು ಅಕ್ಕಪಕ್ಕ ಬೆಂಗಳೂರು ಸುತ್ತಮುತ್ತ ಬೆಂಗಳೂರಲ್ಲಿ ಆಸೆ ಇರೋರು ಕೆಲಸ ಮಾಡೋಕ್ಕೆ ಗೋರ್ಮೆಂಟ್ ಜಾಬು, ಇವನ್ ವಿ ಆರ್ ಡೂಯಿಂಗ್ ದ ಸೇಮ್. ಬೆಂಗಳೂರಲ್ಲಿ ಗೋರ್ಮೆಂಟ್ ಜಾಬ್ ಸಿಗ್ಬೇಕಂದ್ರೆ ಮಾಡೋದು ಪುಣ್ಯ ಕೆಲಸನೇ. ಈ ಲೈಫ್ ಸ್ಟೈಲು ಅದು ಇದು ನೋಡಿದರೆ, ಬಿಕಾಸ್ ನಮಗೆ ಎಕ್ಸ್ಪೀರಿಯೆನ್ಸ್ ಇದೆ ಗೋರ್ಮೆಂಟ್ ಜಾಬಲ್ಲಿ ಬೆಂಗಳೂರಲ್ಲೇ ಮಾಡ್ತಿರೋದ್ರಿಂದ. ಸೊ 155 ಪೋಸ್ಟು ಇದೆ, ಎಲ್ಲ ಕ್ಯಾಸ್ಟ್ನವರು ಅಪ್ಲೈ ಮಾಡಿ. ಆಮೇಲೆ ಅಂಗವಿಕಲರಾಗಿದ್ದರೆ ಸ್ಕಿಪ್ಪೇ ಮಾಡಬೇಡಿ, ಸುಮ್ಮನೆ ಬೆಂಗಳೂರು ಹೋಗಿ ಸರ್ ಬೆಂಗಳೂರು ಹಾಕಿ ಅಂತ ಹಾಕೊಂಬಿಡಿ. ನೋಡಿ ಎಲ್ಲ ಇದೆ ನಿಮಗೆ. ಈ 4 ಪೋಸ್ಟ್ ಅಲ್ಲದೆ ಇಲ್ಲಿ ಪ್ರತಿ ಕ್ಯಾಸ್ಟ್ನವ್ರಿಗೂ ಅಂಗವಿಕಲರು, ಬೇರೆ ಕಡೆಗೆ ಈ ಥರ ಇರೋಕ್ಕೆ ಚಾನ್ಸ್ ಎಲ್ಲ ಇಲ್ಲ. ಎಲ್ಲರಿಗೂ ಎಲ್ಲ ಕ್ಯಾಸ್ಟ್ನವ್ರಿಗೆ ಇದೆ. ಸೊ ದಟ್ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಬ್ಯಾಕ್ಲಾಗು 6 ಇದು ಗಣಕ ವಿಜ್ಞಾನ. ಅರ್ಥಾತ್ ಗಣಕ ವಿಜ್ಞಾನ 6 ಪೋಸ್ಟ್ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಕಡೆ ಸೇಮ್ ಇದೆ. ನೀವು ಪರಿಶಿಷ್ಟ ಪಂಗಡ ಪ್ರವರ್ಗ 1 ಆಗಿದೆ, 100% ನೀವು ಅಪ್ಲೈ ಮಾಡಲೇಬೇಕು ಇಲ್ಲಿ. ಆಮೇಲೆ ಸಾಮಾನ್ಯ ಒಂದು ಮಹಿಳೆಯರು ನೀವು ಅಪ್ಲೈ ಮಾಡಿ, ಆಲ್ಮೋಸ್ಟ್ ಅಲ್ಲಿ ಪರಿಶಿಷ್ಟ ಜಾತಿ. 2A ಅವಾಯ್ಡ್ ಮಾಡ್ಕೊಂಡ್ರೆ ಬೇರೆ ಕಡೆ ತೋರಿಸ್ತಾರೆ. ಇಲ್ಲಿ ಪೋಸ್ಟ್ ಇಲ್ಲಲ್ಲ, ನೀವು 2A 3B ಬೇರೆ ಎಲ್ಲಿ ಇರಲಿಲ್ಲ ಅಂದರೆ ಅಪ್ಲೈ ಮಾಡಿ, ಇಲ್ಲ ಅಂದರೆ ಅಪ್ಲೈ ಮಾಡಬೇಡಿ. 2A ಅವಾಯ್ಡ್ ಮಾಡಿರೋ ಬೇರೆ ಕಡೆ ಪೋಸ್ಟ್ ಇದೆ ನಿಮಗೆ. 2B 3A 3B ನಿಮಗೂ ಅವಾಯ್ಡ್ ಮಾಡ್ಕೊಂಡ್ರೆ ಬೇರೆ ಕಡೆ ಪೋಸ್ಟ್ ಇದೆ. ಪರಿಶಿಷ್ಟ ಪಂಗಡ ಹಾಕಿ, ಪ್ರವರ್ಗ 1 ಹಾಕಿ, ಸಾಮಾನ್ಯ ಜಾತಿ ಹಾಕಿ, ಮಹಿಳೆಯರ ಹಾಕೊಳ್ಳಿ. ನೆಕ್ಸ್ಟ್ ಯಾವುದಪ್ಪ ಇದು? ನೆಕ್ಸ್ಟು ಗಣಿತ ವಿಜ್ಞಾನ. ಏನು ಮ್ಯಾಥ್ಸ್ ಇದ್ದೀರಲ್ಲ ನೀವು, ಮ್ಯಾಥ್ಸ್ ಅವರು 50 ಪೋಸ್ಟ್ ಇದೆ ಕಣ್ರ. ಮ್ಯಾಥ್ಸ್ ಅವ್ರದ್ದು 50 ಪೋಸ್ಟ್ ಇದೆ. ಸೊ 50 ಪೋಸ್ಟಲ್ಲಿ ಸಾಮಾನ್ಯ ಜ್ಞಾನ 3, ಸಾಮಾನ್ಯ ಜ್ಞಾನ 3 ಇದೆ, 9 ಮಹಿಳೆ ಇದೆ, 6 ಗ್ರಾಮೀಣ ಇದೆ, ಮಾಜಿ ಸೈನಿಕರು ನಿಮಗೆ 2 ಇದೆ ಸರ್, ಕನ್ನಡ ಮಾಧ್ಯಮ 1 ಇದೆ, ಯೋಜನೆ ಚಿತ್ರ 1 ಇದೆ, ಅಂಗವಿಕಲ 2 ಇದೆ, 1 ಇದೆ ತುರ್ತಿಲಿಂಗಿ. ಸೊ ಯಾರಿಗಾದ್ರೂ ಡೌಟ್ ಆಗಲಿಲ್ಲ, ಡೌಟ್ ಇತ್ತಪ್ಪ ಅಂದರೆ ನನ್ನ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ, ನನ್ನ ಯೂಟ್ಯೂಬಲ್ಲಿ ಕಮೆಂಟ್ ಹಾಕಿ. ನೀವು ಯಾವ ಕ್ಯಾಸ್ಟು ಮತ್ತು ಯಾವ ಇದು ಯಾವ ಸಬ್ಜೆಕ್ಟು ಯಾವ ಕ್ಯಾಸ್ಟು ಮೆನ್ ಆರ್ ವುಮೆನ್ ಹಾಕಿ. ತುಂಬ ಕನ್ಫ್ಯೂಸ್, ಎಲ್ಲ ವಿಡಿಯೋ ನೋಡಿ ಸುಮ್ಮನೆ ಡೈರೆಕ್ಟಾಗಿ ಹಾಕಕ್ಕೆ ಹೋಗ್ಬೇಡಿ. ನನಗೂ ಎಲ್ಲ ಕಮೆಂಟ್ಸ್ಗೂ ಈಗ ಹೇಳಿರ್ತೇನೆ, ರಿಪ್ಲೈ ಮಾಡೋಕ್ಕಾಗೋದಿಲ್ಲ ಬ್ರದರ್ಸ್. ಬೇರೆ ವಿಡಿಯೋ ಮಾಡೋದು ವರ್ಕ್ ಇರುತ್ತೆ. ಸೊ ದಟ್ ವರ್ಕು ಅದು ಇದು ತುಂಬ ಡೌಟ್ ಇತ್ತು ಅಂದರೆ ಕಮೆಂಟ್ ಹಾಕ್ಬೋದು ಅಷ್ಟೇ. ಪರಿಶಿಷ್ಟ ಜಾತಿ ABC ಆಯ್ತು ಕಂಡ್ರು ಹಾಕ್ರಿ. ಪ್ರವರ್ಗ 1 ಹಾಕೊಂಡ್ರು, 2A 2B ಎಲ್ಲ ಕ್ಯಾಸ್ಟ್ನವ್ರಿಗೆ ಅಪ್ಲೈ ಇದೆ. 50 ಪೋಸ್ಟ್ ಇದೆ, ಎಲ್ಲ ಕ್ಯಾಸ್ಟ್ನವ್ರಿಗೆ ಅಪ್ಲೈ ಆಗುತ್ತೆ. ಅಂಗವಿಕಲರು
2A ಅಂಗವಿಕಲರು 100% ಹಾಕಿ, ಉಳಿದವರು ಬೇರೆ ಕಡೆ ಇರಲಿಲ್ಲ ಅಂದರೆ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಗೆ ಯಾರಿಗೂ ಇಲ್ಲ ಪೋಸ್ಟ್ ಅಂಗವಿಕಲರಿಗೆ, ಮಹಿಳೆಯರಿಗೆ ಎಲ್ಲರಿಗೂ ಇದೆ. ಸೊ ದಟ್ ನೀವು ಅಪ್ಲೈ ಮಾಡ್ಬೋದು. ಸೊ ಈಗ ಎಷ್ಟಾಯ್ತು? ಸೊ ಈಗ ನಾನು ನಿಮಗೆ ಒಂದು ಹಾವೇರಿ ಮಾಡಿದ್ದೀನಿ, ಹೈಯೆಸ್ಟ್ ಪೋಸ್ಟು ಬೆಂಗಳೂರು ನಾರ್ತ್ ಮತ್ತು ಬೆಂಗಳೂರು ಸೆಂಟ್ರಲ್ ಇತ್ತು, ಅವೆರಡು ಮಾಡಿದೆ, 3 ಮಾಡಿದ್ದೀನಿ. ಸೊ ದಟ್ ಸಬ್ಸ್ಕ್ರೈಬ್ ಮಾಡಿ. ಉಳಿದ ಎಲ್ಲ ಡಿಸ್ಟ್ರಿಕ್ನು ನಾನು ಟೈಮ್ ಫ್ರೀ ಸಿಕ್ಕಾಗ ಇವತ್ತು ನಾಳೆ ಇನ್ನೂ ಟೈಮು 8ನೇ ತಾರೀಕಿನವರೆಗೆ ಇದೆ, ನೆಕ್ಸ್ಟ್ ಮಂತು. ಇವತ್ತು ನಾಳೆ ಒಳಗಡೆ ಎಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಪ್ಲಾನ್ ಮಾಡ್ಕೊಂಡು ಸುಮ್ಮನೆ ನೋಡಿ, ಇಂಗ್ಲೀಷ್ ಎಲ್ಲೆಲ್ಲೋ ಹಾಕಿಬಿಡ್ತಾ ಇದ್ರಿ, ಒಂದು ಐಡಿಯಾ ಸಿಕ್ತಲ್ವ ಎಲ್ಲಿ ಇಂಗ್ಲೀಷ್ ಹಾಕಬೇಕು, ಇಂಗ್ಲೀಷ್ನವ್ರು ಹಾಕ್ಬೋದು, ಉಳಿದವ್ರದ್ದು ಎಲ್ಲ ಸಬ್ಜೆಕ್ಟ್ ಒಂದು ಐಡಿಯಾ ಸಿಕ್ತು ನಿಮಗೆ. ಸೊ ದಟ್ ಎಲ್ಲನೂ ಮಾಡಿಕೊಡ್ತೀನಿ. ಇರಲಿಲ್ಲ ಅದಕ್ಕೋಸ್ಕರ ನೋಟಿಫಿಕೇಶನ್ ಬರುತ್ತೆ ನಿಮಗೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನನ್ನ ಉದ್ದೇಶ ಇಷ್ಟಪ್ಪ, ನಾವು ಅಪ್ಲೈ ಮಾಡ್ಬೇಕಾದ್ರೆ ಸುಮ್ಮನೆ ಅಪ್ಲೈ ಹಾಕ್ಕೊಂಡೆಲ್ಲೋ ಮಾಡ್ಕೊಂಡ್ವಿ. ಸೊ ದಟ್ ಬೇರೆ ಕಡೆ ಕಡಿಮೆ ಇದ್ರೂ ಆಗ್ತಿರುತ್ತೆ, ಆ ಉದ್ದೇಶದಿಂದ ನಾನು ಹೇಳ್ತಾ ಇರೋದು. ಬೆಂಗಳೂರು ಸೌತ್ ಕಡೆ ಸ್ವಲ್ಪ ಕಾಂಪಿಟೇಷನು ಕಡಿಮೆ ಇರುತ್ತೆ, ಹಾಗೆ ಟೋಟಲ್ ಹೇಳ್ತಾ ಇರೋದು. ಪೋಸ್ಟ್ ಈಗ ಕ್ಯಾಸ್ಟೇ ಇರೋದಿಲ್ಲ. ಇಂಗ್ಲೀಷ್ 3 ಪೋಸ್ಟ್ ಇದೆ, ಚಿತ್ರದುರ್ಗ ಯಾರೋ ನಿನ್ನೆ ಕೇಳಿದ್ರೆ ಸರ್ ನಾನು ಚಿತ್ರದುರ್ಗ 3 ಪೋಸ್ಟ್ ಇದೆ ಅಲ್ಲಿ ಹಾಕ್ತೀನಿ ಅಂತ. ನಾನು ಇದು ನೋಡಿರಲಿಲ್ಲ, ಇರಮ್ಮ ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ. ಸೊ ದಟ್ ಹಂಗೆ ಆಗ್ತಿರುತ್ತೆ. ಇವಾಗ ಹಂಗೆ ಹೇಳೋಕ್ಕಾಗುತ್ತೆ, ವಿಡಿಯೋ ನೋಡಿದ್ರೆ ಬೆಂಗಳೂರು ಹಾಕಿ 117 ಪೋಸ್ಟ್ ಇದೆ ಅಂತ. 117 ಒಂದು ಪೋಸ್ಟಿಗೆ 3 ಪೋಸ್ಟಲ್ಲಿ 117 ಪೋಸ್ಟಲ್ಲಿ. ಸೊ ದಟ್ ಹಂಗಾಗ್ತಿದೆ. ದಯವಿಟ್ಟು ಎಲ್ಲರೂ ಎಲ್ಲ ವಿಡಿಯೋ ನೋಡಿ ಒಂದು ಟೈಮ್ ತೊಗೊಳ್ಳಿ, ಒಂದು 2 ದಿವಸ, ಅದಾದ ನಂತರ ನೀವು ಅಪ್ಲೈ ಮಾಡಿ. ಆಲ್ ದಿ ಬೆಸ್ಟ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.